ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ನೆಚ್ಚಿನ ಕಾರ್ಯಕ್ರಮ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್ ಪ್ಲಸ್. ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಈ ಒಂದು ಅಮೇಜಿಂಗ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಾವು ನೆನ್ನೆ ಸಂಚಿಕೆ ಮುಗ್ಸಕ್ಕೂ ಮುಂಚೆ ಹೇಳಿದ್ವಿ, ಅಡ್ವಾಂಟೇಜ್ ಟಾಸ್ಕ್ ಮೊದಲನೇ ಹಂತದಲ್ಲಿ ಗೆದ್ದಂತ 4 ಜೋಡಿಗಳಿಗೆ ಇವತ್ತಿನ ಮೇನ್ ಕುಕಿಂಗ್ ಟಾಸ್ಕ್ ಅಲ್ಲಿ ಒಂದು ಸ್ಪೆಷಲ್ ಪವರ್ ಇರುತ್ತೆ ಅಂತ. ಆ ಸ್ಪೆಷಲ್ ಪವರ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ, ಸೊ ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇರೋದು ಫೇಸ್ ಚಾಲೆಂಜ್ ರೌಂಡ್. ಓಕೆ, ಅದೇನು ಅಂತ ಹೇಳ್ತೀನಿ. ನೆನ್ನೆ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಟಾಪ್ 4 ಜೋಡಿಗಳು ಬಂದಿದ್ದೀರಾ ಅಲ್ವಾ? ಸೊ ಆ ಟಾಪ್ 4 ಜೋಡಿಗಳು ಯಾರ್ಯಾರಿದ್ದೀರಾ ದಯವಿಟ್ಟು ಮುಂದೆ ಬನ್ನಿ. ಮೊದಲನೇದಾಗಿ ಟಾಪ್ 4 ಅಲ್ಲಿ ಬಂದಿರುವಂತ ನಿಮಗೆ ಮೆನಿ ಮೆನಿ ಕಂಗ್ರಾಚುಲೇಷನ್. ನಿಮಗೆ ಇರುವಂತ ಸ್ಪೆಷಲ್ ಪವರ್ ಏನು ಅಂತ ಅಂದ್ರೆ, ಉಳಿದಿರುವಂತ 4 ಜೋಡಿಗಳಲ್ಲಿ ನೀವು ನಿಮ್ಮ ಆಪೋನೆಂಟ್ ಅಂದ್ರೆ ಎದುರಾಳಿಗಳನ್ನ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕುಕ್ಸ್ ಅಂಡ್ ಕ್ವಾಟ್ಲೇಸ್ ಇಲ್ಲಿರೋರು ನಿಮ್ಮ ಎದುರಾಳಿಗಳನ್ನ ಏನ್ ನೀವು ಚೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ಮೇನ್ ಕುಕಿಂಗ್ ಚಾಲೆಂಜ್ ನಲ್ಲಿ ನಿಮ್ಮಿಬ್ರಲ್ಲಿ ಒಬ್ರು ಮಾತ್ರ ಸೇಫ್ ಆಗೋದು, ಇನ್ನೊಬ್ರು ಸ್ಟ್ರೇಟ್ ಅವೇ ಡೇಂಜರ್ ಝೋನ್ಗೆ ಹೋಗ್ತಾರೆ. ಸೊ 4 ಫೇಸ್ ಆಫ್ ಗಳಾಗತ್ತೆ. ಅದರಲ್ಲಿ 4 ಜೋಡಿಗಳು ಸೇಫ್ ಆಗ್ತಾರೆ, ಅಂದ್ರೆ ಸೇಫ್ ಝೋನಿಗೆ ಹೋಗ್ತಾರೆ. ಇನ್ನುಳಿದಿರುವಂತ 4 ಜೋಡಿಗಳು, ಅದರಲ್ಲಿ ಎಸ್ಪೆಷಲಿ 4 ಕುಕ್ಕುಗಳು ಡೈರೆಕ್ಟ್ ಆಗಿ ಡೇಂಜರ್ ಝೋನಿಗೆ ಹೋಗ್ತಾರೆ. ಸೊ ಆ 4 ಜನ ಮತ್ತೆ ಇನ್ನೊಂದು ಕುಕಿಂಗ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ 4 ಜನ ಒಬ್ರು ಯಾರ ಸ್ಕೋರ್ಗಳನ್ನ ತಗೋತಾರೆ, ಅವರು ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಇಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಸೊ ಇಲ್ಲಿ ಗೆಲ್ತೀವಿ ಸೋಲ್ತೀವಿ ಅನ್ನೋದಕ್ಕಿಂತ ಸೋತವರು ಡೈರೆಕ್ಟ್ ಆಗಿ ಡೇಂಜರ್ ಝೋನಿಗೆ ಹೋಗ್ತಾರೆ. ಓಕೆನಾ? ಸೊ ಇಲ್ಲಿಂದ ಸ್ವಲ್ಪ ಸೀರಿಯಸ್ ಆಗೇ ಆಗತ್ತೆ. ನೀವ್ ಯಾರನ್ನ ಆಪೋನೆಂಟ್ ಆಗಿ ತಗೋತೀರಾ ಅಥವಾ ಯಾರು ನಿಮ್ಮನ್ನ ಆಪೋನೆಂಟ್ ಆಗಿ ಚೂಸ್ ಮಾಡ್ತಾರೆ, ಅವ್ರನ್ನ ಬೀಟ್ ಮಾಡ್ಬೇಕಾಗಿರೋದೇ ಇವತ್ತಿನ ಕಾಂಪಿಟೇಷನ್. ಓಕೆನಾ? ಅಂಡ್ ಮೊದಲನೇ ಅವಕಾಶ ಅವ್ರ ಆಪೋನೆಂಟ್ ಮಾಡೋದಕ್ಕೆ ನಾವು ಕೊಡ್ತಾ ಇರೋದು ನಿನ್ನೆ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಗೆದ್ದಂತಹ ಚಂದ್ರಣ್ಣ ಹಾಗೂ ಗೊಬ್ಬರ ಅವರಿಗೆ. ನೀವು ನಿಮ್ಮ ಆಪೋನೆಂಟ್ ಕುಕ್ ಹಾಗೂ ಕ್ವಾಟ್ಲೆನ ಯಾರನ್ನ ಚೂಸ್ ಮಾಡ್ತಾ ಇದ್ದೀರಾ? ನಾವು ನಮ್ಮ ಕೆಂಪಮ್ಮ ಅವ್ರನ್ನ ಇರ್ಲಿ ಅಂತ. ಕೆಂಪಮ್ಮ ಅವರೇ, ಈಗ ಚಂದ್ರಣ್ಣ ನಿಮ್ಮ ಎದುರಾಳಿಯಾಗಿ ಚೂಸ್ ಮಾಡ್ಕೊಂಡು ನಿಮ್ಗೆ ಚಾಲೆಂಜ್ ಆಗ್ತಿದ್ದಾರೆ. ಆಯ್ತು, ಗೆಲ್ತೀರಾ ಇದ್ರಲ್ಲಿ? ಗೆಲ್ತೀವಿ. ಓಕೆ, ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ಮುಂದೆ ಅವರು ಆಪೋನೆಂಟ್ ನ ಚೂಸ್ ಮಾಡ್ತಾ ಇರೋದು 2 ಚೂಸ್ಗಳನ್ನ ಕರೆಕ್ಟ್ ಆಗಿ ಕಂಡಿಡಿದಂತಹ ನಮ್ಮ ಕಾವ್ಯ ಹಾಗೂ ಸೂರಜ್. ಯಾರನ್ನ ಚೂಸ್ ಮಾಡ್ತೀರಾ ನೀವು? I should go with Shilpa. Shilpa. Go. She's also going, you also go. ಕಾವ್ಯ ಅವರೇ, ಯಾಕೆ ಶಿಲ್ಪನ ಚೂಸ್ ಮಾಡ್ತಾ ಇದ್ರಾ ನೀವು? ಅಂದ್ರೆ ನನ್ಗೂ ಶಿಲ್ಪನ್ಗೂ ಸ್ವಲ್ಪ ಕಾಮನ್ ಬರಲ್ಲ. ಫ್ಯಾಕ್ಟರ್ಸ್ ಇದೆ. ಯಾವ ತರ? ಅಂದ್ರೆ ಸಮಟೈಮ್ಸ್ ಉಪ್ಪು ಜಾಸ್ತಿ ಹಾಕೋದಾಗಿರ್ಬಹುದು ಅಥವಾ ಕಡಿಮೆ ಹಾಕೋದಾಗಿರ್ಬಹುದು. ಸೊ ವಿ ಬೋತ್ ಸಮ್ವೇರ್ ವಿ ಆರ್ ಇನ್ ಈಕ್ವಲ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಬ್ಯಾಲೆನ್ಸ್ ಮಾಡ್ತೀವಿ ಅಂತ. ಸೊ ಪ್ರಾಬ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಎಲ್ಲ ಹಾಕಿ ನೀಟಾಗಿ ಮಾಡಿದ್ರೆ ಹೌದೌದು, ಬ್ಯಾಲೆನ್ಸ್. ಐ ಶುಡ್ ಸೇ ದಿಸ್, ಸ್ಮಾರ್ಟ್ ಆಗಿ ಅವರ ಆಪೋನೆಂಟ್ ನ ಚೂಸ್ ಮಾಡಿರೋ ಒಂದು ನಮ್ಮ ಕಾವ್ಯ ಬಂದು ನಮ್ಮ ಶಿಲ್ಪಾ ಹಾಗೂ ತುಕಾಲಿ ಅವ್ರನ್ನ ಬನ್ನಿ. ಯಾರಾದ್ರೂ ತನ್ನ ಗುಂಡಿನ ತಾನೇ ತೋಡ್ಕತ್ತಾರೆ ಅಂದ್ರೆ ಅದು ಕಾವ್ಯ ಸೂರಜ್ ಅಕ್ಕ. ಹೌದು, ನೀನ್ ಆಪೋಸಿಟ್ ಅಲ್ಲಿ ಇದ್ಯಾ ಗೊತ್ತಾ? ನೀನ್ ಇದ್ಯಾ ಅಂದಾಗೆ ನನಗೆ ಗೊತ್ತಾಯ್ತು. ತುಕಾಲಿ ಅವರೇ, ಶಿಲ್ಪ ತುಕಾಲಿ ಅವರೇ, ನೀವು ಕುಕ್ಕಲ್ಲ, ನಾನ್ ಮಾತಾಡ್ಸ್ದಾಗ ಮಾತ್ರ ಮಾತಾಡಿ. ಕುಕ್ಕುಗಳಿಗೆ ಫೇಸ್ ಆಫ್ ಆಗ್ತಾ ಇರೋದು. ಶಿಲ್ಪಾ ಸರ್, ನಿಮ್ಗೆ ಏನ್ ಅನ್ಸುತ್ತೆ ಈ ಚಾಲೆಂಜ್ ಅಲ್ಲಿ
ನೀವು ಗೆಲ್ತೀರಾ? ಗೆಲ್ತೀನಿ ಅಂತ ಹಾ. ಕಾನ್ಫಿಡೆನ್ಸ್ ಇದೆ. ಬಟ್ ಏನ್ ಗೊತ್ತಾ, ಕಾವ್ಯ ಚೂಸ್ ಮಾಡಿದಂತ ಸ್ವಲ್ಪ ಸಮಾಧಾನ ಇದೆ. ಇಲ್ಲಿ ದಿಲೀಪ್ ರಘು ಅವರೆಲ್ಲ ಚೂಸ್ ಮಾಡಿಲ್ಲ ಅಂದ್ರೆ ನಾನು ಖುಷಿಯಾಗಿ ಬಂದಿದೆ. ನೋಡು ಮೈನಸ್ ಗೊತ್ತಾಯ್ತಾ? ಹೇಳ್ದೆ ಡೈರೆಕ್ಟ್ ಚಂದನಿಗೆ ಹೋಗೋಣ ಅಂತ. ಲಾ ಚಂದನ್ಗೆ ಹೋಗಿದ್ರೆ ನೀ ಮನೆಗೆ ಹೋಗ್ತೈತೆ. ಚಂದನ್ಗ್ ಹೋಗ್ಬಿಡ್ತೈತೆ. 4 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಫುಲ್ ಸೀರಿಯಸ್. ಥ್ಯಾಂಕ್ ಯು. ಈಗ ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಅವ್ರ ಆಪೋನೆಂಟ್ ನ ಚೂಸ್ ಮಾಡೋದಕ್ಕೆ ಮುಂದೆ ಬರ್ತಾ ಇರೋದು ಇಟ್ ಇಸ್ ರಘು ಹಾಗೂ ವಾಣಿ. ಟಫ್. ನಾನು ಶರ್ಮಿತಾಗೆ ಹೋಗ್ತೀನಿ. ಏನು ಐ ವಿಲ್ ಟೇಕ್ ಹರ್. ಬಿಕಾಸ್ ಯು ಆರ್ ಥಿಂಕಿಂಗ್ ಶರ್ಮಿತಾ ಈಸಿ ನೋ ನೋ ನಾಟ್ ಈಸಿ, ಶಿ ಇಸ್ ಆರ್ ಟಫ್. ಟಫ್. ಶರ್ಮಿತಾ ಅವ್ರೆ, ಟೈಟ್ ಕಾಂಪಿಟೇಷನ್ ಇರ್ಲಿ ಅಂತ ನಿಮ್ಮನ್ನ ಚೂಸ್ ಮಾಡಿದೆ ಅಂತ ಹೇಳಿದ್ರು. ಈಗ ರಘು ಅವ್ರ ಜಾಗದಲ್ಲಿ ನೀವ್ ಇದ್ದಿದ್ರೆ ನೀವ್ ಯಾರನ್ನ ಚೂಸ್ ಮಾಡ್ತಾ ಇದ್ರಿ? ದೇರ್ ಆರ್ 2 ಥಿಂಗ್ಸ್. ಒಂದು ಮೈಂಡ್ ಗೇಮ್, ಇನ್ನೊಂದು ಇಲ್ಲಿಂದ ಅಂತ ಯೋಚನೆ. ಸೊ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ಹೇಳಿದಿದ್ರೆ 100% ಸ್ವಲ್ಪ ಕಂಟೆಸ್ಟೆಂಟ್ ಯಾರಿಂದ ಈಸಿಯಾಗಿ ಗೆಲ್ಬಹುದು ಅನ್ನೋದು ಯೋಚನೆ ಬಂದಿರೋದು. ಬಟ್ ಇನ್ನೊಂದು ರೀತಿಲಿ ಇಲ್ಲ, ಕಾಂಪೀಟ್ ಮಾಡಿ ಗೆಲ್ಬಹುದು ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ 100% ಐ ಚೂಸ್ ರಘು ಓನ್ಲಿ. ನೀವು ಅಲ್ಲಿದ್ದೀರಿ ರಘು ಅವ್ರನ್ನ ಚೂಸ್ ಮಾಡ್ತಾ ಇದ್ರಿ. 100%. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಗಿವ್ ದ ಬೆಸ್ಟ್, ಡೂ ದ ಬೆಸ್ಟ್. ಥ್ಯಾಂಕ್ ಯು. ಈಗ ಉಳ್ಕೊಂಡಿರೋದು ದಿಲೀಪ್ ಹಾಗೂ ಸೋನಿ. ಅಲ್ಲಿ ಉಳ್ಕೊಂಡಿರೋದು ಅವರ ಒಳ್ಳೆಯ ಸ್ನೇಹಿತ ಅಂಡ್ ಚಂದನ್ ಇದ್ದಾರೆ. ಚಂದನ್ ಹಾಗೂ ಹಿತೇಶ್ ಇದ್ದಾರೆ. ಬಟ್ ಏನ್ ಗೊತ್ತಾ, ಇಬ್ರಲ್ಲೂ ಕಾಮನ್ ವಿಷಯ, ಡೆಸರ್ಟ್ಸ್ ಅಂತ ಬಂದಾಗ ಇಬ್ರು ಒಂಥರ ನಮ್ಮ ಕ್ವಾಟ್ಲೆ ಕಿಚನ್ ಕಿಂಗ್ಸ್ ಅಂತಾನೆ ಹೇಳ್ಬೋದು. ಚಂದನ್ ಅವ್ರೇನ್ ಚೂಸೇ ಮಾಡೋದ್ ಬೇಕಾಗಿಲ್ಲ, ಬನ್ನಿ. ಅಡಿಗೆ ರುಚಿನ ಚೆನ್ನಾಗಿ ಮಾಡ್ಬೇಕು ಅಂತ ಯಾವಾಗ್ಲೂ ಅಡಿಗೆ ಮಾಡ್ತಿದ್ದವರು ಇವತ್ತು ಒಂಥರ ಚಾಲೆಂಜ್ ಅಲ್ಲಿ ಆಪೋಸಿಟ್ ಅಲ್ಲಿ ನಿಂತು ಅಡಿಗೆ ಮಾಡ್ತಿದ್ದಾರೆ. ಇದೊಂಥರ ಎಲ್ಲಾ ಜೋಡಿಗಳು ನೋಡಕ್ಕೆ ಒಂದ್ ಮಜಾ ಇರುತ್ತೆ. ಇವತ್ತು 4 ಜನಕ್ಕೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈಗ ಮುಂದೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಟಾಪ್ 4 ಕ್ವಾಟ್ಲೆಗಳನ್ನ ಈಗ ನಾನು ಮುಂದೆ ಕರಿತಾ ಇದ್ದೀನಿ. ದಯವಿಟ್ಟು ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಮೊದಲನೇ ಹಂತದಲ್ಲಿ ಗೆದ್ದಂತಹ ಟಾಪ್ 4 ಕ್ವಾಟ್ಲೆಸ್ ಮಾತ್ರ ಮುಂದೆ ಬನ್ನಿ. ಅಡ್ವಾಂಟೇಜ್ ಟಾಸ್ಕ್ ನ ಆಡಿ ಗೆದ್ದೋರು ನೀವ್ 4 ಜನ. ಸೊ ಹಂಗಾಗಿ ನಿಮ್ 4 ಜನಕ್ಕೆ ಒಂದು ಸ್ಪೆಷಲ್ ಪವರ್ ನ ಕೊಡ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ. ಆ ಸ್ಪೆಷಲ್ ಪವರ್ ಏನು ಅಂತ ಅಂದ್ರೆ, ಇವತ್ತು ನೀವ್ ಮಾಡ್ತಿರುವಂತ ಅಡಿಗೆಗೆ ಈ ಪವರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗತ್ತೆ. ಅದ್ ಹೇಗಾಗತ್ತೆ ಅಂತ ನಮ್ಮ ಶೆಫ್ ರಿವೀಲ್ ಮಾಡ್ತಾರೆ. ಅದಾದ್ಮೇಲೆ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ ಶೆಫ್ ಮ್ಯಾಮ್? ಓಕೆ, ನಿಮ್ಮ ಮುಂದೆ ನಾವು ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಇಟ್ಟಿದೀವಿ. ಅದರಲ್ಲಿ 4 ಐಟಮ್ಗಳಿದೆ. ಒಂದು ಚಿಕನ್, ಮಟನ್, ಪ್ರಾನ್ಸ್ ಹಾಗೂ ಸುವರ್ಣಗೆಡ್ಡೆ. ಈ 4 ಐಟಮ್ ಅಲ್ಲಿ ಪ್ರತಿಯೊಬ್ಬ ಕ್ವಾಟ್ಲೆ ಬಂದು ಒಂದೊಂದು ಐಟಮ್ ನ ನೀವು ಚೂಸ್ ಮಾಡ್ತೀರಾ. ಆ ಐಟಮ್ ನ ಇಟ್ಕೊಂಡೆ ನೀವು ಹಾಗೆ ಕುಕ್ ಚೂಸ್ ಮಾಡಿರುವಂತ ಅವರ ಆಪೋನೆಂಟ್ ಟೀಮ್ ಏನಿದೆ ಅವರು ಇಬ್ರು ಸೇರಿ ಸೇಮ್ ಮೇನ್ ಇಂಗ್ರೀಡಿಯಂಟ್ ನ ಇಟ್ಕೊಂಡು ಅಡುಗೆಯನ್ನ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಮೊದಲನೇ ಚಾನ್ಸ್ ನಾವು ಕೊಡ್ತಾ ಇರೋದು ಅಡ್ವಾಂಟೇಜ್ ಟಾಸ್ಕ್ ನ ಗೆದ್ದಿರುವಂತ ಗೊಬ್ಬರ ಅವರಿಗೆ. ಗೊಬ್ಬರ ಯಾವ್ದು ಅಂತ ಪಟ್ ಅಂತ ಬರಬೇಕು, ತಗೋಬೇಕು. ಸೊ ನಮ್ಮ ಗೊಬ್ಬರ ಚೂಸ್ ಮಾಡಿದ್ರು ಪ್ರಾನ್ಸ್. ಸೊ ಹಾಗಾಗಿ ನಮ್ಮ ಚಂದ್ರನ ಆಪೋನೆಂಟ್ ಆಗಿ ಚೂಸ್ ಮಾಡಿದ್ದು ಕೆಂಪಮ್ಮ ಅವರಾಗಿರೋದ್ರಿಂದ ಅವರು ಕೂಡ ಪ್ರಾನ್ಸ್ ಅಲ್ಲೇನೆ ಇವತ್ತು ಅಡಿಗೆನ ಮಾಡಬೇಕಾಗತ್ತೆ. ಚಂದ್ರನ ಹಾಗೂ ಕೆಂಪಮ್ಮ ಅವರಿಗೆ ಸಿಕ್ತಿರುವಂತ ಮೇನ್ ಇಂಗ್ರೀಡಿಯೆಂಟ್ ಬಂದು ಪ್ರಾನ್ಸ್. ಸೊ ಈಗ ಮುಂದೆ ಬರ್ತಾ ಇರೋದು ಸೂರಜ್.
ಓಕೆ, ನಮ್ಮ ಸೂರಜ್ ಅವರು ಚೂಸ್ ಮಾಡ್ಕೊಂಡಿರೋದು ಮಟನ್. ಕಾವ್ಯ ಅವರು ಆಪೋನೆಂಟ್ ಆಗಿ ಚೂಸ್ ಮಾಡ್ಕೊಂಡಿದ್ದು ನಮ್ಮ ಶಿಲ್ಪಾ ಅವ್ರನ್ನ. ಸೊ ಶಿಲ್ಪಾ ಹಾಗೂ ಕಾವ್ಯ ಅವರಿಗೆ ಸಿಗ್ತಾ ಇರುವಂತ ಇಂಗ್ರೀಡಿಯಂಟ್ ಬಂದು ಮಟನ್. ಈಗ ಮುಂದೆ ಚೂಸ್ ಮಾಡೋದಕ್ಕೆ ಬರ್ತಾ ಇರೋದು ಇಟ್ ಈಸ್ ಸೋನಿ. ಓಕೆ, ನಮ್ಮ ಸೋನಿ ಅವರು ಫಾರ್ ದ ಫಸ್ಟ್ ಟೈಮ್ ಚಿಕನ್ ಚೂಸ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಸೋನಿ ಚೂಸ್ ಮಾಡಿರೋ ಚಿಕನ್ ಆಗಿರೋದ್ರಿಂದ ದಿಲೀಪ್ ಅವರ ಆಪೋನೆಂಟ್ ಬಂದ್ಬಿಟ್ಟು ಇಟ್ ಈಸ್ ಚಂದನ್. ಚಂದನ್ಗೂ ಸಿಗ್ತಾ ಇರೋದು ಇಟ್ ಈಸ್ ಚಿಕನ್. ವಾಣಿ, ನಿಮಗೆ ಚೂಸ್ ಮಾಡಕ್ ಏನಿಲ್ಲ, ಇರೋದು ಸುವರ್ಣ ಗೆಡ್ಡೆ. ಪ್ಲೀಸ್ ನನ್ನೊಂದು ರಿಕ್ವೆಸ್ಟ್, ಅವ್ರನ್ನ ಡೇಂಜರ್ ಝೋನ್ಗೆ ಹಾಕ್ಬಿಡಿ. ಚಂದನ್ ಚೂಸ್ ಮಾಡು ಅಂತ ಹೇಳ್ದೆ ಪಾರ್ಟ್ನರ್ ನಾನು. ವಾಣಿ ಅವರಿಗೆ ಸಿಕ್ಕಿರೋದು ಸುವರ್ಣ ಗೆಡ್ಡೆ. ಪಾಪ ನಮ್ಮ ಇವರಿಗೆ, ನಮ್ಮ ರಘು ಅವರಿಗೆ ಫಾರ್ ದ ಫಸ್ಟ್ ಟೈಮ್ ಸುವರ್ಣ ಗೆಡ್ಡೆನ ಕುಕ್ ಮಾಡ್ತಾ ಇರೋದು ಅಂತ ಕಾಣುತ್ತೆ. ಅವ್ರು ಆಪೋನೆಂಟ್ ಆಗಿ ಚೂಸ್ ಮಾಡಿದ್ದು ನಮ್ಮ ಶರ್ಮಿತಾ ಅವ್ರಿಗೆ. ಅಂಡ್ ಇಬ್ರಿಗೂ ಸಿಗ್ತಾ ಇರುವಂತ ಮೇನ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಸುವರ್ಣ ಗೆಡ್ಡೆ. ಸೊ 4 ಜನ ಕ್ವಾಟ್ಲೆಗಳೇ ನಿಮ್ಮ ಆಪೋನೆಂಟ್ಸ್ಗೆ ಆ ಇಂಗ್ರೀಡಿಯಂಟ್ ನ ಕೊಟ್ಬಿಟ್ಟು ಟೇಬಲ್ಗೆ ನಡೀರಿ. ಶ್ರುತಿ ಮ್ಯಾಮ್, ಇಲ್ಲಿ ನೋಡಿದ್ರಾ, ಅವರು ನಾವು ನಾನ್ ವೆಜ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೀವಿ ಅನ್ಬಿಟ್ಟು ಶರ್ಮಿ ಅವ್ರನ್ನ ಚೂಸ್ ಮಾಡಿದ್ರು, ಚಂದನ ರಿಜೆಕ್ಟ್ ಮಾಡಿದ್ರು. ನೋಡಿ, ನೀವೊಂದು ಬಗೆದರೆ ದೈವ ಒಂದು ಬಗೆಯಬಹುದು ಅನ್ನೋದಕ್ಕೆ ನಿಮಗೆ ಸುವರ್ಣ ಗೆಡ್ಡೆ ಬಂದಿದೆ. ರಘು, ಇವತ್ತು ಯಾಕೋ ಟೈಮ್ ಸರಿ ಇಲ್ಲ ನಂದು. ಸುವರ್ಣ ಗೆಡ್ಡೆ ಕುಕ್ ಮಾಡಿದ್ರೆ ಅಥವಾ ಫಸ್ಟ್ ಟೈಮಾ? ನಾನ್ ನೋಡ್ತಾ ಇರೋದೇ ಇವತ್ತು ಇದನ್ನ. ನನಗೆ ಗೊತ್ತು ನೀವು ಪ್ರಿಪೇರ್ ಆಗಿಲ್ಲ ಅಂತ ಅಂದ್ರು, ಫಸ್ಟ್ ಟೈಮ್ ಅಡಿಗೆ ಮಾಡಿದ್ರು, ಏನೋ ಮಾಡ್ತೀರಾ ಅಂತ ನನಗೆ ಗೊತ್ತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕಾಂಬಿನೇಷನ್ ಇರ್ಬೋದು, ಇವತ್ತು ಸಿಕ್ಕಿರೋಂತ ಇಂಗ್ರೀಡಿಯೆಂಟ್ ಇರ್ಬೋದು, ಸಿಕ್ಕಾಬಡೆ ಚಾಲೆಂಜಿಂಗ್ ಆಗಿದೆ ಅಂಡ್ ಅಫ್ ಕೋರ್ಸ್ ಇಂಟ್ರೆಸ್ಟಿಂಗ್ ಆಗಿದೆ ಜೋಡಿಗಳು. ಇವತ್ತಿನ ಫೇಸ್ ಆಫ್ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಡಿಶಸ್ ಕೂಡ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂತ ಇವತ್ತಿನ ಮೇನ್ ಕುಕಿಂಗ್ ಟಾಸ್ಕ್ ನ ಈಗ ಶುರು ಮಾಡ್ತಾ ಇದೀವಿ. ಆದ್ರೆ ಅದಕ್ಕಿಂತ ಮುಂಚೆ ಇಷ್ಟು ವಾರಗಳು ಕುಕಿಂಗ್ ಟೈಮ್ ಶುರು ಆದ್ಮೇಲೆ ಕುಕ್ಗಳು ಇಲ್ಲೇ ಇರ್ತಾ ಇದ್ರು. ಕ್ವಾಟ್ಲೆಗಳಿಗೆ ನೀವ್ ಏನೇನ್ ಬೇಕು ಅಂತ ಹೇಳಿ ಪ್ಯಾಂಟ್ರಿ ಕಳಿಸ್ತಾ ಇದ್ರಿ, ಅವರು ತಗೊಂಡ್ ಬಂದಾದ್ಮೇಲೆ ಕುಕ್ ಮಾಡಕ್ಕೆ ನೀವು ಶುರು ಮಾಡ್ತಾ ಇದ್ರಿ. ಆದ್ರೆ ಇವತ್ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ 3 ನಿಮಿಷ ಟೈಮ್ ನ ಕೊಡ್ತೀವಿ. ಸೊ ಈ ಫಸ್ಟ್ 3 ಮಿನಿಟ್ಸ್ ಅಲ್ಲಿ ಕುಕ್ ಅಂಡ್ ಕ್ವಾಟ್ಲೆ ಇಬ್ರು ಕೂಡ ಪ್ಯಾಂಟ್ರಿಗೆ ಹೋಗ್ಬೋದು. ನಿಮಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಡಿಗೆನ ಮಾಡೋದಕ್ಕೆ ಅದೆಲ್ಲವನ್ನು ಫಸ್ಟ್ 3 ಮಿನಿಟ್ಸ್ ಅಲ್ಲಿ ಇಬ್ರು ಪ್ಯಾಂಟ್ರಿಗೆ ಹೋಗಿ ತಗೊಂಡ್ ಬರಬಹುದು. ಓಕೆ, ನೀವು ಇಂಗ್ರೀಡಿಯೆಂಟ್ಸ್ ತರುವಂತ ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1 ರನ್. ಫಸ್ಟ್ ಕಾಲಿಟ್ಟು ನಾವು ಅಯ್ಯೋ, ಒಳ್ಳೆ ಐಡಿಯಾ ಮಾಡಿದ್ಯಲ್ಲೋ. ಒಂದು ಹೆಣ್ಣು ಪಾಪು ಹೆಂಗೋ ಮುಡ್ತಾಗೆ. ಎರಡೇ ತಗೋ ಸಾಕ್, ಜಾಸ್ತಿ ಬೇಡ. ಒಂದೇ ಈರುಳ್ಳಿ ತಗೋ, ಬೆಳ್ಳುಳ್ಳಿ ತಗೋ. ಕೋಳಿ ಸಾರು ಮಾಡ್ತಾ ಇದ್ದಾರೆ ನಮ್ಮರು. ಅಣ್ಣ ಏನೇನ್ ಬೇಕು? ಮೊಟ್ಟೆ ಎಲ್ಲ ಬಿರಿಯಾನಿಗೆ ಎಲ್ಲ ಅನಾನಸ್ ಜಾಕಾಯಿ ಎಲ್ಲ ಪುಡಿ ಎಲ್ಲ ಐತೆ ನೋಡಿ, ಪಲಾವ್ ಸಾಮಾನು ಎಲ್ಲ ಎತ್ಕೊಂಡು ಹೋಗು. ಏ ಅನಾನಸ್ ಏನಕ್ಕೆ? ಇವೇ ಸಾಕಲ್ವೇ? ನೀನ್ ಹೇಳಿ ಅದೇ ಕೇಳಿದ್ರೆ ನೀನ್ ಕೇಳಲ್ಲ. ನೀವಿಬ್ರು ಫೇಸ್ ಆಫ್, ಇಬ್ರು ಫ್ರೆಂಡ್ಸ್ ಅಲ್ಲ, ರೈಟ್ ಹೇಳ್ರಿ. ಬಾಸುಮತಿ ಯಾವ್ದಿದು? ಕಾಂಪಿಟೇಷನ್ ಸಪೋರ್ಟ್ ಮಾಡಕ್ಕಿಲ್ರಿ. ಮತ್ತೇನ್ ಬೇಕು? ನುಗ್ಗೆಕಾಯಿ ಬೇಕಾ? ನುಗ್ಗೆಕಾಯಿ, ಬದನೆ, ಹಲಸಿನ ಹಣ್ಣು, ಚಿಕನ್ ಕೊಣೋದು. 4, 3, 2, 1 get out. ನಾನು ಏನು ಮುಟ್ಟಂಗಿಲ್ಲ, ಈಗ ಏನು ಮುಟ್ಟಂಗಿಲ್ಲ.
ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವಂತ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನ ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8803000200ಗೆ ಈಗ ಮೇನ್ ಕುಕಿಂಗ್ ಚಾಲೆಂಜ್ ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇವತ್ತಿನ ಟ್ವಿಸ್ಟ್ ಏನು ಅಂತ ಅಂದ್ರೆ, ಶ್ರುತಿ ಮ್ಯಾಮ್ ಪ್ಲೀಸ್ ರಿವೀಲ್ ಮಾಡಿ. ಈಗ ಶ್ರುತಿ ಮ್ಯಾಮ್ ಒಂದು ರಿವೀಲ್ ನ ಮಾಡ್ಯಾರ ಆಯ್ತಾ. ಅಲ್ಲಿರುವಂತ ಕಿಚನ್ ಅಲ್ಲಿ ಬಳಸುವಂತ ಐಟಮ್ಸ್ ಗಳು ಏನಿದೆ ಅದು ನಿಮ್ಮ ಟೇಬಲ್ ಅಲ್ಲೂ ಸಹ ಇದೆ ಅಲ್ವಾ? ಎಲ್ಲಿದೆ? ಸೊ ಅಲ್ಲಿ ಏನೇನ್ ಐಟಮ್ಸ್ ಇದೆ ಅದ್ಯಾವುದು ನಿಮ್ಮ ಟೇಬಲ್ ಇರುವಂತ ಐಟಮ್ ನ ನೀವು ಬಳಸೋ ಹಾಗಿಲ್ಲ. ಸೇಮ್ ಐಟಮ್ಸ್ ನಿಮ್ಮ ಟೇಬಲ್ ಅಲ್ಲಿ ಏನಿದೆ ಆ ಎಲ್ಲವನ್ನು ನಾವು ವಾಪಸ್ ತಗೊಳ್ತೀವಿ. ಅದ್ಯಾವುದು ನಿಮ್ ಟೇಬಲ್ ಮೇಲೆ ಇರಲ್ಲ. ಇದೇ ಇವತ್ತಿನ ನಿಮ್ಮ ಮೇನ್ ಕುಕಿಂಗ್ ಚಾಲೆಂಜ್ ನ ಟ್ವಿಸ್ಟ್. ಬಟ್ ಇದೆಲ್ಲ ತಗೊಂಡ್ಬಿಟ್ಟು ನಿಮಗೆ ನಾವು ಒಂದು ಕೊಡ್ಬೇಕಲ್ಲ, ಅದೇನು ಅಂತ ನಮ್ಮ ಶೆಫ್ ರಿವೀಲ್ ಮಾಡ್ತಾರೆ. ಸೊ ನಿಮ್ಗೆ ಕೊಡ್ತಾ ಇರೋಂಥ ವಿಷಯಗಳು ನಿಮ್ ಟೇಬಲ್ ಅಲ್ಲಿ ಒಂದೇ ಫೋನ್ ಇರುತ್ತೆ, ಒಂದೇ ಸೌಟ್ ಇರುತ್ತೆ, ಒಂದೇ ಸಿಸರ್ಸ್ ಇರುತ್ತೆ. ಏನೇ ಕಟ್ ಮಾಡ್ಬೇಕಾದ್ರೂ ಈ ಸಿಸರ್ಸ್ ಅನ್ನ ಯೂಸ್ ಮಾಡಬೇಕು. ಏನ್ ಮಗಚಬೇಕಾದ್ರೂ ಈ ಸೌಟ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಈ ಫೋಕ್ ಅನ್ನ ಯೂಸ್ ಮಾಡಬೇಕಾದ್ರೆ ಅದು ನಿಮ್ ಕ್ರಿಯೇಟಿವಿಟಿ. ಕಾವ್ಯ ಚೆನ್ನಾಗಿ ಯೂಸ್ ಮಾಡಿ. ನಮ್ಮ ಶೆಫ್ ತೋರಿಸಿರುವಂತ ಕೇವಲ 3 ಐಟಮ್ಗಳನ್ನ ನಿಮಗೆ ಕೊಡ್ತೀವಿ. ಅದನ್ನ ಬಳಸ್ಕೊಂಡು ನೀವು ಇವತ್ತಿನ ಅಡಿಗೆ ಮಾಡ್ಬೇಕು. ಸೊ ಬಾಯ್ಸ್ ದಯವಿಟ್ಟು ಬೇಗ ಬೇಗ ಬಂದು ಆ ಟೇಬಲ್ ಮೇಲಿರುವಂತ ಎಲ್ಲ ಐಟಮ್ಗಳನ್ನ ತೆಗೆದುಬಿಡಿ. ಜೋಡಿಗಳು ಯಾರ್ಯಾರು, ಆಪೋನೆಂಟ್ಸ್ ಯಾರು ಅಂತ ನಮ್ಮೆಲ್ರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವರಿಗೆ ಒಂದು ಬ್ಯಾಂಡ್ ನ ಕೂಡ ಕೊಟ್ಟಿದೀವಿ. ವೈಟ್ ಕಲರ್ ಬ್ಯಾಂಡ್ ಅಲ್ಲಿ ಇರುವಂತವ್ರು ಚಂದ್ರಣ್ಣ ಹಾಗೂ ಕೆಂಕಮ್ಮ, ಅವರಿಬ್ರು ಆಪೋನೆಂಟ್ಸ್. ರೆಡ್ ಕಲರ್ ಬ್ಯಾಂಡ್ ಇರುವಂತ ಶರ್ಮಿತಾ ಹಾಗೂ ರಘು ಅವರು ಆಪೋನೆಂಟ್ಸ್. ಬ್ಲೂ ಕಲರ್ ಬ್ಯಾಂಡ್ ಅಲ್ಲಿ ಇರುವಂತ ದಿಲೀಪ್ ಹಾಗೂ ಚಂದನ್ ಆಪೋನೆಂಟ್ಸ್. ಗ್ರೀನ್ ಕಲರ್ ಬ್ಯಾಂಡ್ ಅಲ್ಲಿ ಇರುವಂತ ಶಿಲ್ಪಾ ಹಾಗೂ ಕಾವ್ಯ ಆಪೋನೆಂಟ್ಸ್. ಸೊ 8 ಜೋಡಿಗಳಿಗೂ ಫೇಸ್ ಆಫ್ ಚಾಲೆಂಜ್ ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನೀವಿಬ್ರು ಅಡ್ವಾಂಟೇಜ್ ಟಾಸ್ಕ್ ನ ಗೆದ್ದಿದ್ದೀರಾ. ಅದಕ್ಕೆ ಏನಾದ್ರೂ ಒಂದ್ ಫಲ ಸಿಗ್ಲೇಬೇಕಲ್ಲ. ಅದೇನು ಅಂತ ಹೋಗ್ತಾ ಹೋಗ್ತಾ ನೀವು ಕುಕ್ ಮಾಡ್ಬೇಕಂದ್ರೆ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಕೊಡ್ತಾ ಇರೋದು 120 ಮಿನಿಟ್ಸ್. ಆ 120 ಮಿನಿಟ್ಸ್ ಅಲ್ಲಿ ನೀವು ಅಡಿಗೆನ ಮಾಡ್ಲೇಬೇಕಾಗತ್ತೆ. ಫಸ್ಟ್ 10 ಮಿನಿಟ್ಸ್ ಕ್ವಾಟ್ಲೆಗಳು ಮಾತ್ರ ಅಡಿಗೆನ ಮಾಡ್ಬೇಕಾಗತ್ತೆ. ಓಕೆ, ನಾನ್ ಪ್ರತಿ ಹಂತದಲ್ಲೂ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಫೇಸ್ ಆಫ್ ಚಾಲೆಂಜ್ ನ ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1 ಸ್ಟಾರ್ಟ್. ಶಿಲ್ಪಾ ಕಮಾನ್, ಇವತ್ತು ಎಲಿಮಿನೇಷನ್ ಇದೆ. ಶಿಲ್ಪಾ ಸೀರಿಯಸ್ ತಗೋ. ಗ್ಯಾಸ್ ಹಚ್ಚಿ. ಸುವರ್ಣಗೆಡ್ಡೆಯನ್ನ ಕತ್ರಿಲಿ ಕಟ್ ಮಾಡ್ಬೇಕು. ಎಂತ ಕರ್ಮ ನಮ್ದು. ಇವತ್ತಿನ ಕರ್ಮ ಅದೇನೇ, ಏನು ಮಾಡಕ್ಕಾಗಲ್ಲ. ರಜಾ ಏನ್ ಮುಸ್ತಾ ಇದ್ಯಾ? ಮೊಸರು ಮಟನ್. ಇವತ್ತು ಎಲಿಮಿನೇಷನ್ ರೌಂಡ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಆ ಹುಡುಗಿ ಗಾರ್ ದಿಪ್ಲಾಗ್ ಎಲ್ಲಿ ಬೇಕಲ್ಲ ಎಲ್ಲ ಓಡಾಡ್ತೈತೆ. ಏನ್ ಐಟಮ್ ಹಾಕ್ಬೇಕು ಅಂತ ನಮ್ಮ ತಾಯಿನೇ ಗೊತ್ತಾಯ್ತಲ್ಲ. 4 ಮೆಣಸು ಹಾಕ್ತಾ ಇದೀನಿ. ಅವಳು ಬರೋವರೆಗೂ ಉರಿತಾ ಇರ್ತೀನಿ. ತರಕಾರಿ ಕಟ್ ಮಾಡ್ಬೇಕು, ಯಾವ್ದಾದ್ರು ಕಟ್ ಮಾಡೋಕೆ. ಆದ್ರೆ ನಾನು ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಥಿಂಕ್ ಮಾಡಿ ಏನು ಮಾಡಿದೆ ಗೊತ್ತಾ, ಸೌಟ್ ನೋಡಿದ್ರೆ ಶಾರ್ಪ್ ಇತ್ತು, ಮರದಲ್ವಾ, ಅದರಲ್ಲೇ ಕಚ 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 ಅಂತ ಕಟ್ ಮಾಡಿ ಕೊಟ್ಟೆ. ನೀನ್ ಯಾಕೋ ನನ್ನ ಹಾಕಕ್ಕೆ ಕಳ್ಸಕ್ ರೆಡ್ ಕಾರ್ಪೆಟ್ ಹಾಕ್ತಾರ ತರ ಕಾಣಿಸ್ತಿದೆ. ಇಲ್ಲ, ನಿಂಗೆ ರೆಡ್ ಕಾರ್ಪೆಟ್ ಅಲ್ಲ. ಗೀ ಹಾಕು ಸ್ವಲ್ಪ. ಎಕ್ಸಾಕ್ಟ್ಲಿ. ಹಂಗೆಲ್ಲ ಹಾಕ್ಬೇಡಪ್ಪ. ನೀನು ಏನಾಗಲ್ಲ. ಕಿಚಡಿ ಮಾಡ್ತಿದ್ಯಾ ನೀನು? ಮಟನ್ ಕಿಚಡಿ. ಯಾರೋ ನೀನ್ ಸಾಯ್ಸಕ್ ನನ್ನ ಸೊಸಿಗಿ ತುಪ್ಪ, ಶುದ್ಧ ಹಳ್ಳಿಯ ಹಸುವಿನ ತುಪ್ಪ. ರಘು ಹತ್ರ ಕೇಳ್ಬಿಟ್ ಬರ್ಲಾ. ಐಟಮ್ ಏನು ಅಂತ ರಘು ಹತ್ರ ಕೇಳಕ್ಕೆ ನಮ್ಮ ಶಿಲ್ಪ ಹೋಗ್ತಾವಳೆ. ಐಟಮ್ ಹೆಸರು ಗೊತ್ತಿಲ್ಲ. ನಮ್ಮ ತಾಯಿನ ಎಂತ ದುರಸ್ತಿಲಿದ್ದೀನಿ ಅಂದ್ರೆ ನಾನು ಇದ್ರಲ್ಲಿ ಗೆಲ್ಲು ಅಂದ್ರೆ ಹೆಂಗ್ ಹೇಳಕ್ಕಾಯ್ತದೆ?
ನಾವು ಗೊತ್ತಲ್ಲ ಹತ್ರ ಕೊಟ್ರು ಬಿಡಲ್ಲ ಅಲ್ವಾ? ನೀನ್ ಏನೇನೋ ಬಿಡಲ್ಲ ಕಣ. ಏ ಹಿಂಗಮ್ಮ ಹಿಂಗ್ ಕಟ್ ಮಾಡು ಹಿಂಗೆ ನೋಡಿ ಹಿಂಗ್ ಹಿಡ್ಕೋ ಇದು ಕೈ ಕಟ್ಕೋಗ್ಬಿಟ್ರೆ ಓ ಬಿಡು ಓಲಿ. ಅವಾಗ ಏನೋ ಟಾಸ್ಕ್ ಅಲ್ಲಿ ಮಾಡಿದೀನಿ ಅಂದೆಲ್ಲ ಹಂಗೆ ಮಾಡು ಓಲಿ. ಗಲೀಜ್ ಮಾತ್ರ ಮಾಡ್ಬೇಡ. ಇದು ಬಹಳ ಕಷ್ಟ ಆಗ್ತಿದೆ. ಪ್ಲೀಸ್ ಜಡ್ಜಸ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನ್ ಬೇಕು? ಆಗ್ತಾ ಇಲ್ಲ. ಮಾಡ್ತೀನಿ. ಇವ್ನಿಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದ್ಯ ಅಂತ ದಯವಿಟ್ಟು ಕಳಿಸ್ಬಿಡಿ ಅವ್ನ ನನ್ನ ಜೊತೆಲಿ ಇನ್ ಕೇಸ್ ನಾನು ಏನಾದ್ರು ಹೋದ್ರೆ. ಕಳಿಸ್ಲಿಕ್ಕೆ ನಾನು ಯಾಕೆ ಜೊತೆಗೆ ಹೋಗೋಣ. ಹೇಳು ಒಂದು ಸ್ಟೋರಿ ಹೇಳು ನಿಲ್ದಾಣ. ನಾನು ಈಗ ಏನಂದ್ರೆ ಅವಾಗೆಲ್ಲ ಕಾಲೇಜ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ವಾ, ಯಾವ್ದೋ ಒಂದು ಟಿಕಾಯಿಸ್ಬಿಟ್ಟಿದೆ. ಅವ್ರ ಮನೆಯವ್ರು ರೌಡಿಗಳು. ಏನ್ ಟಿಕಾಯಿಸೋದಂದ್ರೆ? ಟಿಕಾಯಿಸೋದಂದ್ರೆ ಹುಡುಗಿ ನೋಡೋದು. ಪಟಾಯಿಸ್ಬಿಟ್ಟಿದೆ. ಓ ನೋಡಿ, ಟಿಕಾಯಿಸೋದು ಅಂದ್ರೆ ಪಟಾಯಿಸೋದು. ಟಿಕಾಯಿಸಿದ್ಮೇಲೆ ಅದನ್ನ ಪಟಾಯಿಸೋದು. ಈಗ ಎಷ್ಟು ಹಾಕ್ಬೇಕಿದ? ಈಗ ಒಂದ್ 4 ಹಾಕಡ. ನಿನಗೆ ಶಿವರಾಜ್ ಬೇಕಾ ತಾಂಡ ಬೇಕಾ? ಇಬ್ರು 3 ಜನ. ತಾಂಡವು ಬೇಕು, ಇವನು ಬೇಕು, ನಾನು ಬೇಕು. ಅಲ್ಲ ಮದ್ವೆ ಆಗದ್ರೆ ಯಾರಾಗ್ತೀವಿ? ಮದ್ವೆ ನೋಡು. ನನ್ ನೋಡು ಕುಡ್ಬೇಡೇನೋ ಹರ್ಟ್ ಮಾಡುದು ನಾವು. ಮದ್ವೆ ಯು ಮೀನ್ ಮ್ಯಾರೇಜ್ ಮಾಂಗಲ್ಯಂ ತಂತುನಾನೇನ. ಇನ್ನು ಏನು ಮಾಡೋಣ? ಓಲಿ ಏನ್ ಐಟಮ್ ಹಾಕ್ಬೇಕು ಅಂತ ಪೇಪರ್ ಲವಂಗ ಅಂತ ಜ್ಞಾಪಿಸ್ಕೊಂಡು ಹೇಳ್ತಾ ಇದೆಯಲ್ಲ. ಇವತ್ತು ಮಟನ್ ಅಡಿಗೆ ಮಾಡಿ ಅವ್ರ ಕಾಂಪಿಟೇಷನ್ ಹೋಗಕ್ಕಾಯ್ತದ? ಹಾಕಿ ಇದು ಮಿಕ್ಸ್ ಮಾಡಿ. ಶಿಲ್ಪ ಫುಲ್ ಕನ್ಫ್ಯೂಷನ್. ಮಾಡಲ್ಲ ತುಕ. ಇಲ್ಲಿದೆ ಗ್ಯಾಸು. ಓ ಸಾರಿ. ಬೇಗ ಮಾಡೋಣ. ಲೈಫ್ ಚಿಕ್ಕದಾಗೊಡಿ. ಚಾಕಿದಪ್ಪ ಇರೋದು ಕತ್ರಿ ಸ್ಲೈಸ್ ಹೊಡಿ ಅಂತಾನೆ ಚಿಕ್ಕದಾಗಿ. ಇವತ್ತಿ ನನ್ನ ಮಗನ ಜೊತೆ ಕುಣಿತಾ ಇದ್ರೆ ಸೀದಾ ಮನೆ ಕೊಂಟೋಗ್ಬಿಡ್ತೀಯ. ಒಂದ್ ಸ್ವಲ್ಪ ಪ್ರಾಂಚ್ ಮಾಡು. ಪ್ರಾಂಚ ಅಲ್ಲ ಅದು ಪಾಯ್ಸ. ಇನ್ನೊಂದೇನ್ ಟ್ವಿಸ್ಟ್ ಅಂದ್ರೆ ನಮ್ಮ ಹತ್ರ ಇದ್ದಿದ್ದು ಚಾಕು ಸ್ಪೂನು ಅದು ಇದು ಎಲ್ಲಾ ಕಿತ್ಕೊಂಡ್ಬಿಟ್ರು. ಹೆಂಗ್ ಅಡುಗೆ ಮಾಡೋದು? ಯಾವ್ದೋ ಒಂದ್ ಕತ್ರಿ ಕೊಟ್ಟಿದ್ದಾರೆ, ಒಂದ್ ಸ್ಪೂನ್ ಕೊಟ್ಟಿದ್ದಾರೆ, ಆಮೇಲೆ ಅಲ್ಲಾಡ್ಸಕ್ ಒಂದು ವುಡನ್ ಪೀಸ್ ಇಷ್ಟೇ ಕೊಟ್ಟಿದ್ದು. ಇದ್ರಲ್ಲಿ ಹೆಂಗ್ ಅಡುಗೆ ಮಾಡೋದು? ಕಟ್ ಹೆಂಗ್ ಮಾಡೋದು? ಅವಾಗ ಹಿಂಗ್ ಸುತ್ತದಿಯಲ್ಲ ಆತರ ಸುತ್ತು. ಇದ್ರೊಳಗಡೆ 2 ಇದಾವೆ ಅನ್ಸುತ್ತೆ. ಯಾವ ಆನಿಯನ್ ಕೊಟ್ಟಿದ್ದೀರಾ? ಸರಿಗೆ ಗೊತ್ತಾಯಿಲ್ಲ. ಇದು ಏನ್ ಕಷ್ಟ ಆಗ್ಲಿ ಅಂತಾನೆ ಅಂತ ಆನಿಯನ್ ಹುಡ್ಕೋರೆ ಅನ್ಸತ್ತವ್ರಲ್ವಾ? ಈಗ ಹುಡುಗಿ ಲವ್ ಮಾಡಿದೆ. ಲವ್ ಮಾಡಕ್ಕಲ್ಲ, ಫಸ್ಟ್ ಹೆಂಗ್ ಟಿಕಾಯಿಸೋದ್ವಿ ಅನ್ನೋದು ಬೇಕಲ್ಲ. ಟಿಕಾಯಿಸೋದು ಅಂದ್ರೆ ಪಟಾಯಿಸೋದು ಟಿಕಾಯಿಸೋದು. ಅದು ಆಯ್ತು. ಇದು ಬೆಳಿಗ್ಗೆ ಹೋಗೋದು ಸ್ಕೂಲಿಂದ ಹೋಗೋ ಹಿಂದೆ ಹೋಗೋದು. ನಮ್ಮ ಅಪ್ಪನ ಒಂದು ಲೂನ್ ಆಯ್ತು, ಅದನ್ನ ತಗೊಂಡಾಗ ಅವಾಗ ಮಜಾ ಮಾಡ್ತಾ ಇದ್ರೆ. ಲೂನದಲ್ಲೇ ಟಿಕಾಯಿಸೋದು. ಹಿಂದ್ಗಡೆ ಯಾವ್ದೋ ಒಂದು ಹಾಡು ಆಡ್ಕೊಂಡು ಅವಾಗ ಯಾವ್ದು ಯಾರಿವಳು ಈ ಮನ್ಮಥಳು ಅಂತ ಅನ್ಕೊಂಡು ಹೋಯ್ತಾ ಇದೀನಿ. ಇದು ಇವತ್ತಿನ ಕಾಲ ಲವ್ ಸ್ಟೋರಿ ಅಲ್ಲ, ಅವತ್ತಿನ ಕಾಲದ್ದು ಆಗಿನ ಕಾಲದ್ದು ಲವ್ ಸ್ಟೋರಿ ಕೇಳಿ. ಸುವರ್ಣಗೆಡ್ಡೆ ಅದನ್ನ ಕಟ್ ಮಾಡಿದಾಗ ಅದನ್ನ ಬೇಯಿಸ್ಬೇಕಾದ್ರೆ ಅಥವಾ ಅಡಿಗೆ ಮಾಡ್ಬೇಕಾದ್ರೆ ಅದರಲ್ಲಿ ಗಂಟ್ಲಲ್ಲಿ ತುರಿಕೆ ಬರುತ್ತೆ ಅಂತ. ಬಟ್ ಶರ್ಮಿತ್ ಅವ್ರು ಹೇಳ್ತಿದ್ರು, ನಾನು ಅದಕ್ಕೆ ಹುಳಿ ಹಾಕಿದಾಗ ಸುವರ್ಣಗೆಡ್ಡೆಯಲ್ಲಿರೋ ಒಂದು ಚಾಲೆಂಜಸ್, ಆ ತುರಿಕೆ ಏನಿದೆ ಅದು ಬರಲ್ಲ ಅನ್ನೋ ತರ. ಚೆನ್ನಾಗಿ ರಘು ಅನ್ಕೊಳ್ಳಿ ಅದನ್ನ. ಆ ಹುಣಸೆ ಹಣ್ಣು ರಘು ಅವನು ಮುಂದೆ ಹೋಗಿ ಬರ್ತಾನೆ. ಗೊತ್ತಾಗತ್ತವೆಲ್ಲ. ಕಾಯಿ ಎತ್ಕೊಂಡು ಹೋದ ಅವನು. ಹಂಗೆ ಹೋಗೋದು, ಬೆಳಿಗ್ಗೆ ಹೋಗೋದು, ಅಲ್ಲಿ ಯಾರೋ ಒಂದು ಹುಡುಗನ ಟಿಕಾಯಿಸಿದೆ. ಬಾರ ಅಲ್ಲಿ ಲೆಟರ್ ಗಿಟರ್ ತೊಗೊಳಕ್ ಕೊಡೋ ಅಂತ ಹೋಗ್ ಕೊಡನೆ. ಅವ್ರ ಅಮ್ಮನ ಕೈ ಸಿಗಾಗಮ್ಮ. ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ. ಇದು ಚಟಾಪಟ್ ಲವ್ ಸ್ಟೋರಿ. ತಾಯಿಗೆ ಹೋಗಿ ಸಿಗಾಕೊಂಬಿಡೋದು ಲೆಟ್ರು. ಕಾಯಿಗಲ್ಲ, ತಾಯಿಗೆ. ತಾಯಿ ಏನ್ ಮಾಡೋದ್ರೆ, ನೋಡೋ ಯಾರೋ ಹುಡುಗ ಶೋಭಾ ಕೊಟ್ಬಿಟ್ಟವ್ರೆ. ಶೋಭಾ ಅಣ್ಣ ಹೆಸರು ಹೇಳ್ಬಿಟ್ಟಣ್ಣ. ಈಗ ಮದ್ವೆ ಆಗೋಳ ಇಲ್ಲೇ ಇಲ್ಲ ಬಿಡೋದು. ಕೆರಿ ಇದನ್ ಕೆರಿ ಮೇಲ್ಗಡೆ ಗದ್ರಿಸಿ ಹೇಳ್ಬೇಡಿ. ಕೆರಿ ಸಾಕಾ?
ಶೋಭಂಗೆ ಶೋಭಾ ಅಂತ ಬರ್ದಿದ್ದ ಇಲ್ಲ ಶೋಭಾ, ನಾನು ತುಂಬಾ ನೀನ್ ಪ್ರೀತಿಸ್ತೀನಿ, ನಿನ್ ಪ್ರೀತಿ ನನ್ನ ಮೇಲೆ ಇರ್ಲಿ, ನಾನು ಸೈಕಲಲ್ಲಿ ಬಂದೆ, ಲೂನಾದಲ್ಲಿ ಬಂದೆ, ನೀನು ನನ್ನ ನೆಕ್ಸ್ಟ್ ಬೈಕಲ್ಲಿ ಬುಲೆಟ್ ಅಲ್ಲಿ ಹೋಗೋಣ ಅಂತೆಲ್ಲ ಆಸೆ ಪಟ್ವಿ. ಏನೇನೋ ಪ್ರೇಮ ಲೋಕ ತರ ಎಲ್ಲ ಡೈಲಾಗ್. ಅವಾಗ ಕೊಟ್ಟಿದ್ದ ತಕ್ಷಣ ಕ್ಲಾಸಿಗೆ ಬಂದ್ರು ಅವ್ರ ಅಣ್ಣ ಎಲ್ಲ ಒಂದ್ 5 ಜನ ಹಾಕೊಂಡು ಹೈಸ್ಕೂಲಲ್ಲೇ ರೌಡಿಸಮ್ ಹೈಸ್ಕೂಲಲ್ಲಿ ನಮಗ್ ಜಿದ್ದತ್ ಬಿಡ್ತು. ನೀನ್ ಮೊದ್ಲೇ ಅವಾಗ ಫುಲ್ ರಾಕ್ ಬತ್ತು ನಾವೊಂದು ಅದು ನಮ್ಮ ಹುಡುಗರು ಇದ್ರಲ್ಲ ಒಂದ್ 20 ಜನ ನೀನೊಂಥರ ಏನು ಅಂದ್ರೆ ನಿಮ್ ಮೇರೇಜಲ್ಲೇ ಒಂದು ಅಂತ ಖಡಕ್ ಆಗಿದ್ವಿ, ಕಾಸಿತ್ತು ಎಲ್ಲ ಇತ್ತಲ್ಲ, ಧೈರ್ಯ ಜಾಸ್ತಿ ಇತ್ತು. ಹುಡುಗಿಗೆ ಕಿಡ್ನಾಪ್ ಮಾಡಿದ್ವಿ ಮಾಡಕ್ ಹೋದ್ವಿ. ಅವ್ನು ಬ್ಲಾಕ್ ಮೇಲ್ ಲವ್ ಲೆಟರ್ ಏನ ಮಾಡ್ತೀನಿ ಹೊಡೆದ್ಬಿಟ್ಟ ನೀನ ನಾನೇ ಅವನು ಅನ್ಕೋ ಅದ್ ಹೆಂಗ ಹೊಡಿತೀನಿ ಹೊಡೆದಾನೆ. ಇವಾಗ ನೀನು ನಿನ್ ತಂಗಿ ನನ್ಗೇನ ನನ್ ಲವರ ಯಾವಳು ನೋಡ ನನ್ ತಂಗಿ ಸುದ್ದಿ ಹಂಗೆ ಅವತ್ತೊಂದೆಲ್ಲ ಏಟು ಇವತ್ತೊಂದು ಏಟು ಹೇಳ್ತೀನಿ ಕೇಳೋ. ನೋಡ್ತಾ ಇದ್ದೀನಿ ಸುದ್ದಿಗ್ ಬಂದ್ರೆ ಅದೇನಾಗತ್ತೆ ನೋಡ್ಬಿಡ. ನಮ್ಮ ಮುಖ ಖರಾಬ್ ಮಾಡ್ಬಿಡ ನೋಡೋಣ ಮೊದಲ ಈ ತರ ಈಚೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಕಾಲಲ್ಲಿ ಇಟ್ಕೊಂಡು ನಂದಂತೂ ಜೀವನ ಅಮ್ಮ ಅಮ್ಮ. ರುದ್ರ ತಾಂಡವ ಆಡು, ಚಂಡಿ ಚಾಮುಂಡಿ ಆಗು, ಚೇಂಜ್ ಆಗು, ಬದಲಾಗು, ತುಕಾಲಿನೆಲ್ಲ ಮಾಮೂಲಿ ಜಗದ ನಿಯಮ. ನಾಕ್ ತದ್ಕೋ ನನ್ ಮಗಂಗೆ ಹೊಡಿ ನೋಡ್ ನನ್ನ ತಗ್ಗಿ ಇಟ್ಕೊಂಡಾರೆ, ಆ ಕಡೆ ಕಣ್ಣಾಯ್ಸಕ್ಕೂ ಬಿಡ್ತಾ ಇಲ್ಲ. ನೋಡಿದ್ರ ಏನಾಯ್ತು ಚಂದ್ರಣ್ಣ? ಯಾವ್ದೋ ಒಂದು ಹಳೆ ಲವ್ ಸ್ಟೋರಿ ಏನು ಹೆಂಗೆ ಸ್ಕೂಲಲ್ಲಿ ಮಾಡಿದ್ವಿ 9ನೇ ಕ್ಲಾಸ್ ಮಾಡಿದ್ವಿ. ಅವ್ರ ಹೆಸರು ಹೇಳಲ್ಲ ಅಲ್ವಾ? ಅಲ್ಲ ಹೇಳುದಲ್ಲ ಈಗ ಶೋಭಾ. ಆಮೇಲೆ ಗೊತ್ತಾಯ್ತಲ್ಲ ಕಿಡ್ನಾಪ್ ಮಾಡಿದ್ವಿ, ಎತ್ತಾಕೊಂಡು ಹೋದ್ವಿ. ಕಬ್ಬನ್ ಪಾರ್ಕ್ ಹತ್ರ ಹೋಗಿದ್ವಿ 9ನೇ ಕ್ಲಾಸ್ಗೆ. ಇದು ಒರಿಜಿನಲ್ ಅಲ್ಲ, ಫಿಲ್ಟರ್. ಇದು ಒರಿಜಿನಲ್ ಸ್ವಲ್ಪ ಫಿಲ್ಟರ್ ಕಿಡ್ನಾಪ್ ಮಾಡ್ಕೊಂಡು ಕಬ್ಬನ್ ಪಾರ್ಕ್ ಹತ್ರ ಹೋದ್ವಿ. ಅದೇನ್ ಮಾಡಿದೆ, ಬಾರ ನಿನ್ ತಂಗಿ ಕಬ್ಬನ್ ಪಾರ್ಕ್ ಅಲ್ಲ ಅವಳೆ ಅಂದೆ. ಅವ್ರ ಅಣ್ಣಂಗೆ ಹೊಡೆಯಕ್ ಹೊಡೆದ್ಬಿಟ್ಟಿದ್ದೆ ನನ್ಗೆ. ಹೇಳುದಲ್ಲ ನಾನು ಅದ ನಡಿಯ ಅದೇನಾಯ್ತು ಅದು ಆಗೋಗ್ಬಿಡ್ಲಿ, ಟ್ರೈ ಮಾಡ್ಬಿಡೋಣ ಅಂತ ಹಿಂಗೆ ಬೇಕು ಅಂತಾನೆ ಎತ್ತಾಕೊಂಡು ಹೋದ್ವಿ. ಎರಡಾಯ್ತು ಕೆಮ್ತಾ ಇದೆಯಾ? ಕೈ ತೊಳ್ಕೊ. ಕೈಗೇನ್ ಕೆಮ್ಮಿಲ್ಲ, ಕೈ ತೊಳ್ಕೊ. ಎರಡಾಯ್ತು ಆಲ್ರೆಡಿ. ಕೈ ತೊಳ್ಕೊ. ಹೇಳು ಈ ತರ ಈಚೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಒಂದ್ ಕೆಲ್ಸ ಮಾಡಿ ಮುಗಿಸ್ಬಿಟ್ಟು ಕರಿ ಬರ್ತೀನಿ. ಬರ್ಲಾ? ಈಗ ಸಾಕು ಸುಮ್ಕೆ. ಎಷ್ಟೊತ್ತು ಗಂಟೆ ಉರಿತಾ ಇದೆ ಏನು? ಎಷ್ಟೊತ್ತು ಮಾಡ್ತಾರೆ ಇದ? ಏನಾಯ್ತು? ಶಿಲ್ಪ ಡೋಂಟ್ ಸ್ಕ್ರೀಮ್. ಪ್ಲೀಸ್ ತುಕಾಲಿ ಮಾಡಿ ತುಕಾಲಿ. ಈ ನನ್ನ ಮಗ ಅಮ್ಮನ್ನು ಕಳಿಸಿ ಶಿಲ್ಪನ್ನು ಕಳಿಸ್ತೇನೆ, 100% ಫಿಕ್ಸು. ಮತ್ತೆ ನಂಗೆ ಈಗ ತುಂಬಾ ಬೇಜಾರು. ಎಲ್ಲೆಲ್ಲಿಂದ ಕರ್ಕೊಂಡ್ ಬರ್ತೀರಾ ಇಂಥವ್ರ ಜೊತೆ ಅಡಿಗೆ ಮಾಡಕ್ಕಾದ್ರೂ ಆಗುತ್ತಾ? ಎಲಿಮಿನೇಷನ್ ರೌಂಡ್ ಅಲ್ಲಿ ತುಕಾಲಿ ಈರುಳ್ಳಿನ ಹೆಂಗ್ ಕಟ್ ಮಾಡ್ತಾ ಇದ್ರಂದ್ರೆ ಬಾಯಲ್ಲೆಲ್ಲ ತೆಗೆದು ಕಟ್ ಮಾಡ್ತಾ ಇದ್ರು. ಬಟ್ ನಾನು ಅದನ್ನ ಯೂಸ್ ಮಾಡಿಲ್ಲ, ನಾನೇ ಈರುಳ್ಳಿನ ಕಟ್ ಮಾಡಿ ಕತ್ರೆ ಚೆನ್ನಾಗಿ ಕಟ್ ಮಾಡ್ತಾ ಇದ್ದೆ. ಬಾಯಲ್ಲ ಅದು ತೆಗ್ದ್ರ? ಎಲ್ಲಿ ತೆಗ್ದೆ? ಆದ್ರೂ ಒಂದ್ಸತಿ ತೊಳ್ದು ಬಿಡಿ. ಐಜಿನ್ ಟೇಸ್ಟ್ ಹೋಗುತ್ತೆ ಅಂತ ಹೇಳಿ ತೊಳೆದ್ರೆ. ನೀವ್ ಬಾಯಲ್ ತೆಗ್ದ್ರಾ? ಎಳ್ನೀರೆಲ್ಲಿಂದ ಬಂತು? ಚಂದನ್ ಆಲ್ರೆಡಿ ಒಂದ್ ಎಳ್ನೀರ್ ಮುಗ್ಸಾಯ್ತು. ನಿಮ್ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ಲಿಲ್ಲ ಅಂತ ಅಂದ್ರೆ ನಾನು ಇವತ್ತು ರಘುಗ್ ಸಿಕ್ಕಿರೋ ಕ್ವಾಟ್ಲೇನೆ ಅಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಏನೋ ಹೇಳ್ದೆ, ಫ್ಲೋ ಅಲ್ಲಿ ತಪ್ಪಾಯ್ತು. ಅವ್ರು ಎಳ್ನೀರ್ ಕುಡಿಸ್ತಾವ್ರೆ, ನಾನು ಎಳ್ಳು ನೀರು ಬಿಡ್ತೀನಿ ಇವತ್ತು. ಓಕೆ ಕುಕ್ಸ್ ಅಂಡ್ ಕ್ವಾಟ್ಲೇಸ್, ಇಷ್ಟೊತ್ತವರೆಗೂ ಕ್ವಾಟ್ಲೆಗಳು ಏನ್ ಅಡಿಗೆ ಮಾಡ್ತಾ ಇದ್ರಿ? ನೀವು ಆರಾಮ್ ಸೇರ್ ಚಿಲ್ ಮಾಡ್ಬೋದು. ನಿಮ್ಮ ಜೊತೆಗೆ ಕುಕ್ಕುಗಳು ಸೇರ್ಕೊಂಡು ಈಗ ಅಡಿಗೆನ ಮಾಡಕ್ ಶುರು ಮಾಡ್ಬೇಕು. ಇನ್ 3, 2, 1 ಸ್ಟಾರ್ಟ್. ಈಗ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡಕ್ ಸಿಕ್ಕಾಬಿಡೆ ಫೇಮಸ್.
ಈಗ ನಮಗೆ ಸಿಕ್ಕಾಪಡೆ ರಿಕ್ವೆಸ್ಟ್ ಬರ್ತಿದೆ ಚಂದ್ರಣ್ಣ. ಏನ್ ರಿಕ್ವೆಸ್ಟ್ ಬರ್ತಾ ಇದೆ? ಏನಂತ ಅಂದ್ರೆ ಈಗ ಇಲ್ಲಿ ನಮ್ ನಾನ್ ವೆಜಿಟೇರಿಯನ್ ತಿನ್ನೋರು ತುಂಬಾ ಇದೀವಿ. ಹೌದೌದು. ಪಾಪ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಏನಂತಾನೆ ಒಂದ್ ಕಂಪ್ಲೇಂಟ್, ಚಂದ್ರಣ್ಣ ಜಾಸ್ತಿ ನಾನ್ ವೆಜ್ ಮಾಡ್ತಾರೆ. ಹೌದು. ಈಗ ವೆಜ್ ಅಂತ ಬಂದಾಗ ಚಂದ್ರಣ್ಣ ಏನಾದ್ರು ನಮಗೆ ಹೇಳ್ಬೋದಾ ಅಂತ. ಏನಕ್ ಮಾಡಕ್ಕಾಗಲ್ಲ, ಇವಾಗ ನಾವು ಒಂದು ಕಬಾಬ್ ತೋರಿಸಿದೀವಿ, ಬೆಳ್ಳುಳ್ಳಿ ಕಬಾಬ್ ತೋರಿಸಿದೀವಿ. ಹೌದು. ಈಗ ಮಶ್ರೂಮ್ ಅಲ್ಲಿ ಹೆಂಗ್ ಮಾಡ್ಬೋದು? ಮಶ್ರೂಮ್ ಅಲ್ಲೇ ಸೇಮ್ ಮಸಾಲೆ ಹಾಕೋದು, ಚಿಕನ್ ಸೈಡ್ ಬಿಡೋದು. ಮಶ್ರೂಮ್ ಬಿಡೋದು, ಕಲ್ಸ್ ಹಾಕೋದು, ಎಣ್ಣೆಲಿ ಬಿಡ್ತಾ ಇರೋದು ಅಷ್ಟೇ. ಇನ್ನೇನಿದೆ? ಸಿಂಪಲ್ ಅಂದ್ರೆ ಚಿಕನ್ ಬದಲು ನೀವು ಮಶ್ರೂಮ್ ಹಾಕ್ಬಿಟ್ಟು ಮಶ್ರೂಮ್ Any ಕಬಾಬ್ ಮಾಡೋದು. items. ಹೌದಾ? ಅಂಡ್ ಇವಾಗ ಮಶ್ರೂಮ್ ನ ನೀವು ಡೀಪ್ ಫ್ರೈ ಮಾಡೋದ್ರಿಂದ ಹೌದು. ಇದನ್ನ ಹೆಲ್ತ್ ಅದಕ್ಕೆ ನಾನು ನಿಮಗೆ ಒಂದು ಟಿಪ್ ಕೊಡ್ಲಾ? ಡೆಫಿನೆಟ್ ಆಗಿ ಮೇಡಮ್, ನಾವು ಅದಕ್ಕೂ ಕಾಯ್ತಾ ಇದೀನಿ madam. ಅಲ್ವಾ? ಹೌದು. ಈಗ ನಾವ್ ಯೂಶಲಿ ಡೀಪ್ ಫ್ರೈ ಮಾಡೋದನ್ನ ಯಾರು ತಿನ್ನಕ್ ಇಷ್ಟನೇ ಪಡಲ್ಲ, ಹೌದು, ತುಂಬಾ ಹೌದು, ಎಣ್ಣೆ ಅಂತ. ಹೌದು madam. ಬಟ್ ನಾನು ಎಲ್ರಿಗೂ ಒಂದು ಟಿಪ್ ಕೊಡೋದು ಏನು ಅಂತ ಅಂದ್ರೆ, ಹೇಳಿ madam. ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಆಯಿಲ್ ಸಿಕ್ಕಾಬಿಟ್ಟೆ ಲೈಟ್ ಇರುತ್ತೆ, Okay madam. ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ, Okay madam. ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಂತ ವೈಟಮಿನ್ಸ್ ಏನಿದೆ, Power ಇರುತ್ತೆ. ವಿಟಮಿನ್ ಎ, ಡಿ, ಇ, ಹೌದಾ? ಇದೆಲ್ಲಾನು ಈ ಎಣ್ಣೆಯಲ್ಲಿ ಇದೆ. ಓಕೆ ಓಕೆ. ಹಾಗಾಗಿ ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹೆಲ್ದಿ ಹಾಗೂ ನ್ಯೂಟ್ರಿಷಿಯಸ್ ಆಗಿದೆ. Definitely. ಹಾಗೆ 100 ಕ್ವಾಲಿಟಿ ಚೆಕ್ ಗಳನ್ನ ಇದು ಪಾಸ್ ಮಾಡಿ Okay. ಇಂಡಿಯಾದ #1 ಕುಕಿಂಗ್ ಆಯಿಲ್ ಆಗಿದೆ. ಸೊ ಚಂದ್ರಣ್ಣ ಈ ಟಿಪ್ ಕೊಟ್ಟಾದ್ಮೇಲೆ ಏನ್ ಹೇಳ್ತೀರಾ? ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಇನ್ನು ಮುಂದೆ ಏನೇ ನಮ್ಮ ಅಡಿಗೆಗೆ ಮಾಡಬೇಕು ಅಂದ್ರೆ ಫಾರ್ಚೂನ್ ಆಯಿಲ್ ಹಾಕ್ಲೇಬೇಕು, ಸನ್ಫ್ಲವರ್ ತರ ಆಹಾ ಅಂತ ಇರಬೇಕು. ತಿನ್ನಿ ಚಟಾಪಟ ಅನ್ನಕ್ಕೆ ಇನ್ಮೇಲೆ ಫಾರ್ಚೂನ್ ಆಯಿಲ್ ನ ಯೂಸ್ ಮಾಡ್ತೀನಿ, ಆಹಾ ಅಂತ ಅನ್ಬಿಡ್ತೀನಿ. ಒನ್ ಮೋರ್ ಆಹಾ ಅನ್ಬೇಕು. ಸ್ವಲ್ಪ ಹಚ್ತೀಯಾ? ಇದು ಹೆಚ್ಚುತ್ತಾ ಇದ್ದೀನಿ ಕಣೆ. ಇಲ್ಲ ಹಚ್ಚಿದ್ರೆ ಏನಾಗುತ್ತೆ? ಸುರಿಬೇಡು. ತಡಿ, ಡ್ರಾಪ್ ಬೀಳೋದ್ ಬೇಡವಾ? ಒಂದೇ ಕೈಯಾ? ಈ ವಾಚ್ ಕೆಲ ಹಚ್ಬೇಡ, ನಮ್ಮ ಅಕ್ಕಂದು ಹೊಡೆದಾಗ್ತಾಳೆ. ಹೌದು, ಕಾವ್ಯ ನೋಡ್ಕೊಳ್ಳೋ. ಹೌದು, ನಾನು ಅನಿಸುತ್ತೆ. ನನಗೂ ಕಾವ್ಯ ನನ್ನ ಒಳ್ಳೆ ಅನಿಸ್ತಿದೆ. ನಾನಿಂದು ನಮ್ಮಿಬ್ರಿಗೂ ಒಂದೇ ಏನು ಹೇಳ್ತಿದ್ದೀನಿ. ಒಂದ್ ನಿಮಿಷ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀ ನನ್ನ ಫ್ರೆಂಡ್ ಆಗಿ ನೀನ್ ಹಂಗೆ ಹೇಳೋದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಬರೀ ಯಾವ ಲೋಫರ್ ಹಂಗಂದ್ರೆ ಕಾವ್ಯನಿಗೆ ನಾನು ಜೀವನ ಬಿಡಲ್ಲ ಕಣೋ. ಬಿಡೋದು ಕಾವ್ಯನ ಐ ಆಮ್ ಸೀರಿಯಸ್ ಕಣೋ. ಕಾವ್ಯನ ಅಷ್ಟೊಂದು ಡೀಪಲ್ಲಿ ಲವ್ ಮಾಡ್ತಿದ್ದೀನೋ? ಸೀರಿಯಸ್ ಕಣೋ. ಯಾರು ಹಂಗಲ್ಲ ಕಣೋ. ಈಗ ನನ್ನ ಹತ್ರ ಅವಳೇನೋ ಇಷ್ಟಪಡ್ತಾಳೆ, ನಾನು ಚೆನ್ನಾಗಿದ್ದೀನಿ. ನಿಮಗೆ ಇಷ್ಟಪಡ್ತಾಳೆ. ಬಿಡಲ್ಲ ಅದಕ್ಕೆ ಯಾಕೋ ಹೇಳ್ತೀಯ? ಪಾಪ ಮಗು ತರ. ಕಣ್ಣಲ್ಲಿ ಒಂದ್ ಹನಿ ನೀರು ಬರ್ತಾಯಿಲ್ಲ ಅಲ್ಲಿ. ಅದು ಬೇವರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಒಂದ್ ನಿಮಿಷ ಪ್ರಾಕ್ಟೀಸ್ ಮಾಡ ಅಳೋದಕ್ಕೆ ಗ್ಲಿಸರಿನ್ ಅಂತ. ಹಂಗ ಅನ್ಬೇಡ. ಸ್ವಲ್ಪ ಗ್ಲಿಸರಿನ್ ಕೊಡಿ ಇವ್ನಿಗೆ. ಅವನಿಗೆ ಗೊತ್ತು. ಇನ್ನೊಂದೇ ಗೊತ್ತಾ, ಒಬ್ಬ ಭಗ್ನ ಪ್ರೇಮಿನ ನೋವು ಮಾಡ್ಬೇಡ. ಭಗ್ನ ಇವತ್ತು ಅವನು ಎಷ್ಟು ಬಗ್ನಿಸ್ಕೊಂಡು ಪ್ರೀತಿಸಿದ ನನಗೂ ನೋವು ನೋವು ಎಂತ ನೋವು. ಸಾಯಿಸ್ತೀನಿ. ನಾನು ಅಷ್ಟು ಕಷ್ಟಪಟ್ಟಿಲ್ಲ, ನಾನು ಬಿಡಿಸ್ತಾ ಇದ್ರೆ ನೀವು ತಿಂತೀನಿ. ಮತ್ತೆ ಬಿಡ್ಸು ಬಿಡ್ಸು ಬಿಡ್ಸು, ಬೇಗ ಬೇಗ ಬಿಡ್ಸು. ಬಿಡ್ಸು ಬೇಗ ಬೇಗ ಬಿಡ್ಸು, ಬೇಗ ಬೇಗ ಬಿಡ್ಸು. ನೋಡಿ, ನಾನು ಬಿಡ್ಸು ಬಿಡ್ಸು ಅಂದಿದ್ದು ಆಡ್ಕತ್ತವಳೆ. ಬಿಡ್ಸು 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 ಅಂತ ಹೇಳಕ್ ಸುಲಭ, ಬಿಡ್ಸೋ ಅಂತ. ಫಸ್ಟ್ ಆಫ್ ಆಲ್ ನನ್ಗೆ ಸಿಕ್ಕಿದ್ದು ತುಕಾಲಿ. ಅದ್ರ ಮೇಲೆ ಈ ಕತ್ರಿ ಫೋರ್ಕ್ ಎಲ್ಲ ತಗೊಂಡಂತೂ ನನ್ಗೆ ಇವಾಗ್ಲೂ ತಲೆ ನೋವ್ತಾ ಇದೆ. ಅಷ್ಟು ಇರಿಟೇಟ್ ಆಯ್ತು. ಅಷ್ಟೇ ಅಲ್ಲ, ಈ ತುಕಾಲಿ ಈರುಳ್ಳಿನ ಹೆಂಗ್ ಕಟ್ ಮಾಡ್ತಾ ಇದ್ರಂದ್ರೆ, ಆಗ ಸುಮ್ಕಿರಮ್ಮ. ಇದು ಏನ್ ಗುರು, ಒಂದ್ ಅಲ್ಲಾಡ್ಸೋದು ಇಟ್ಕೊಳಕ್ ಆಗ್ಲಿಲ್ವಾ ನಿನ್ ಕೈಲಿ? ರಘು ತಗೋ ಒಂಚೂರು ಬೆಣ್ಣೆ ಹಾಕ್ತಿದ್ದೀನಿ, ಹಾಕೋ. ನೀನು ಹಾಕೋ ಬೆಣ್ಣೆ. ಅದನ್ನ ತಲೆ ಮೇಲೆ ತಂದು ಹಾಕಿಲ್ಲ ಅಂದ್ರೆ ನಾನು ಬೆಟ್ ಕಟ್ಬಿಡ್ತೀನಿ. ಬೆಟ್ಟು ನಿನ್ ತಲೆ ಸುಟ್ಟೋದ್ರೂ ಪರವಾಗಿಲ್ಲ. ಈ ಕಡೆ ಬಾ ಇಲ್ಲಿ. ಹಾಕು ಹಾಕು ಹಾಕು. ಒಬ್ಬ ಮನುಷ್ಯನ ಹಾಳು ಮಾಡಕ್ಕೆ ಧನರಾಜ್ ಎಷ್ಟು ಪ್ರಯತ್ನ ಪಡ್ತಾವಂದ್ರೆ ಹಾಕೋ ಹಾಕೋ ಅಂತ ಮಿಸ್ ಆಗಿ ತಳ್ಳಿ ಬಿದ್ಬಿಡ್ಬೇಕಿದ್ ಒಳಕ್ಕೆ. ಗೊಬ್ಬರ ಚಂದ್ರಣ್ಣ, ಹೇಳಿ ಮೇಡಮ್. ನಿಮಗೆ ನಾವು ಕೊಡ್ತಿರುವಂತ ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಈಗ ನಿಮ್ಮ ಟೇಬಲ್ ಇಂದ ಇಷ್ಟು ಐಟಮ್ಸ್ ಗಳನ್ನ ನಾವು ತೆಗೆದ್ವಿ ಅಲ್ವಾ? ಹೌದು. ಈಗ ಮುಂದಿನ 60 ನಿಮಿಷಗಳಿಗೆ ನೀವ್ ಯಾವ್ದಾದ್ರು ಒಂದು ಐಟಮ್ ನ ಚೂಸ್ ಮಾಡ್ಕೊಂಡು ಅಡಿಗೆ ಮಾಡೋದಕ್ಕೆ ಬಳಸ್ಕೋಬಹುದು. ಇದೊಂದೇ ಬೇಕು ಮೇಡಮ್. ಯಾವ್ದು? ವಡೆ ಎತ್ತಕ್ಕೆ. ಏನೋ ತರ ಕೇಳುದ್ರಲ್ಲ.
ಅಕ್ಕ ಏನೋ ಚೆನ್ನಾಗಿ ಹುಡುಕ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಡಿಗೆ ನೀವು? ಒಳ್ಳೆ ಸಾಂಬಾರ್ ಮಾಡೋದಕ್ಕೆ ಏನ್ ತಗೊಂಡ್ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಒಳ್ಳೆ ನೋಡಿದ್ರೆ ಒಳ್ಳೆ ಸಾಂಬಾರ್ ಅಂದ್ರೆ ನೀವೇನೇನ್ ಹಾಕಿ ಸಾಂಬಾರ್ ಮಾಡ್ತೀರಾ? ಸಾಂಬಾರ್ಗೆ ಏನೇನ್ ಹಾಕ್ತಾರಕ್ಕ? ಈ ಮಸಾಲಗಳು, ಚಕ್ಕೆ, ಲವಂಗ, ಆಮೇಲೆ ಇದು ಏನದು ಬೇಳೆ, ಬೇಳೆ, ಹುಳಿ, ಹುಳಿ, ತೆಂಗಿನಕಾಯಿ ಹಾಕ್ತಿವಿ. ಟ್ರ್ಯಾಕೆ ಇಲ್ದೆ ಟ್ರೈನ್ ಓಡಿಸ್ತಾ ಇದ್ದೀರಾ. ಸಾಂಬಾರ್ ಅಂತ ಬಂದಾಗ ಯಾವ ಸಾಂಬಾರ್ ಅಂತ ನೀವ್ ಹೇಳ್ಬೇಕಾಗತ್ತೆ. ಈಗ ಇಡ್ಲಿ ಸಾಂಬಾರ್ ಅಂತ ಬಂದಾಗ ಸ್ವಲ್ಪ ತೆಳ್ಳಗಿರುತ್ತೆ, ಸಿಹಿ ಇರುತ್ತೆ. ಅನ್ನಕ್ ಸಾಂಬಾರ್ ಅಂತ ಬಂದಾಗ ಸ್ವಲ್ಪ ಗಟ್ಟಿ, ಸ್ವಲ್ಪ ಖಾರ, ಒಂಚೂರು ಮಸಾಲೆ, ಈ ತರ ವೆರೈಟಿ ಸಾಂಬಾರ್ಗಳಿದೆ. ನೀವ್ಯಾವ ಸಾಂಬಾರ್ ಮಾಡ್ತಾ ಇದ್ದೀರಾ? ಅಲ್ಲ ಅಕ್ಕ, ನಿಮಗೆ ಅಷ್ಟು ಗೊತ್ತಿಲ್ವಾ? ಈಗ ಅನ್ನಕ್ಕೆ ಅಂತ ಬಂದಿರೋ ಸಾಂಬಾರು ಗಟ್ಟಿಗಿರುತ್ತೆ ಅಲ್ವಾ? ಆ ಸಾಂಬಾರ್ಗೆ ಒಂದ್ ಲೋಟದ ನೀರ್ ಹಾಕಿದ್ರೆ ಇಡ್ಲಿ ಸಾಂಬಾರ್ ಅದೇ ಆಯ್ತಲ್ವಾ? ಅದಕ್ಕೆ ಸ್ಪೆಷಲ್ ಸಾಂಬಾರ್ ಮಾಡೋದು. ಅದಕ್ಕೆ ನೀವು ಕ್ವಾಟ್ಲೆ ಆಗಿ ಉಳ್ಕೊಂಡಿರೋದು, ರಘು ಕುಕ್ ಆಗಿರೋದು. ಈ ಕ್ವಾಲಿಟಿ ಮಸಾಲ ಇರ್ಬೇಕಂತ ಅಂದ್ರೆ ಈ ತರ ಅಡ್ಜಸ್ಟ್ಮೆಂಟ್, ನೀರ್ ಹಾಕೋದು ಇದೆಲ್ಲ ಏನು ಬೇಕಾಗಿಲ್ಲ. ಯಾಕಂತಂದ್ರೆ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಇಡ್ಲಿಗೆ ಹಾಗೆ ಅನ್ನಕ್ಕೆ ಅಂತ ಸೆಪರೇಟ್ ಸಾಂಬಾರ್ ಪುಡಿನ ಇಂಟ್ರೊಡ್ಯೂಸ್ ಮಾಡಿರುವಂತ ಬ್ರ್ಯಾಂಡ್ ಇದು. ಕ್ವಾಲಿಟಿ ಮಸಾಲ ಇದ್ರೆ ಗುಣಮಟ್ಟದಲ್ಲಿ ಹಾಗೂ ರುಚಿಗೆ ಅಡ್ಜಸ್ಟ್ ಮಾಡೋ ಅಗತ್ಯನೇ ಇಲ್ಲ. ಕ್ವಾಲಿಟಿ ಮಸಾಲಾನ ತಗೊಂಡೋಗಿ ಒಳ್ಳೆ ಅನ್ನ ಸಾಂಬಾರ್ ಮಾಡಿ ಬಡಿಸಿ ಬನ್ನಿ. ಇಲ್ಲಿ ಮಾಡ್ತೀನೋ ಇಲ್ಲೋ, ಎಲ್ಲಾದ್ರೂ ಮಾಡ್ಕೊಂಡು ತಿಂತೀನಿ. ನಮ್ಮ ಮನೇಲಿ ಹೋಗಿ ಪಾಪ ಇನ್ನೊಂದ್ 2 ಪ್ಯಾಕೆಟ್ ಎತ್ಕೊಂಡು ವಿಶಿಲ್ ಕೊಡಿ ಸರ್, ದಯವಿಟ್ಟು ವಿಶಿಲ್ ಕೊಡಿ. ಇಲ್ಲೇ ಆಯ್ತು ಸುಮ್ಗಿರೋ. ಹಾಕು. ಇರು ನಿಮಿಷ ದೂರ ಬಾ ಇರು ದೂರ ಬಾ. ಇರು. ಎಷ್ಟ್ ಕೆಜಿ ಮಟನ್ ತಿಂತೀರಾ ನೀವು? 1.5 kg. 1.5 kg. 1.5 kg ಡೈಲಿ. ಅಷ್ಟಾಗತ್ತೆ. ವಾಪ ಒಂದ್ ಸ್ಪೂನ್ ಇಲ್ಲ, ಟೇಸ್ಟ್ ಮಾಡೋಣ ಅಂತ ಹೆಂಗ್ ಮಾಡೋದು? ವೇಟ್, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಲ್ಲಿದೆ ನೋಡಿ. ಕಣ್ಣು ಮುಚ್ಚು, ಅದು ಮುಚ್ಚು, ಇದು ಮುಚ್ಚು. ಓ ಇಲ್ಲಿ ನೋಡ್ರಿ ಇವ್ರದ್ದು ಲವ್, ಮೈದಾ ಲವ್. ಬಾ ಮೈದಾ ಅನ್ಕೊಂಡು ಮೈದಾ ಲವ್ ಮಾಡ್ತಾವ್ರೆ. ಒಂದ್ ಸತ್ತೋಗ್ತಾನೆ ಕಣ. ಕೊಡು, ಒಳ್ಳೆ ರಿಯಾಕ್ಷನ್ ಕೊಡು. ಇನ್ನೊಂದ್ಸತಿ ಕಣ್ಮುಟ್ಟು. ನೀನ್ ಚೆನ್ನಾಗಿ ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ? ಅದು ಬರೀ ಪ್ರಶಾಂತ ಮೊಸರಿಗೆ 30 ಗ್ರಾಮ್ ಚೈನ್ ಬಿಚ್ಚು ಕೊಡ್ತಾ ಇದ್ದಾಳೆ ನಮ್ಮ ನಾವು ಈಗ ಗೋಲ್ಡ್ ಮೊಸರಿಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಪಾಪ. ಏನ್ ಮಿಸ್ ಮಾಡ್ಕೊಂಡ್ರಿ? ಏನಿಲ್ಲ, ಮೊಸರು ಬಜ್ಜಿ ಮಾಡೋಣ. ಸ್ವಲ್ಪ ಮೊಸರು, ಈರುಳ್ಳಿ, ಹಸಿಮೆಣಸಿನಕಾಯಿ ಹಚ್ಕೊ ಅಂತ ಹೇಳಿದೀನಿ ಬಿರಿಯಾನಿಗೆ. ಈಗ ಮೊಸರು ಇಲ್ವಂತಲ್ಲ ಅಲ್ಲಿ ವಾಣಿತಾವ ಇದೆ, ಕತ್ಕೊಬಂತೇಳಿ. ಏನ್ರಿ ಬಂದ್ರ? ಊರು ಸುತ್ತಬಿಟ್ಟು ಬಂದ್ರ ಈಗ ಮನೆಗೆ. ಊಟದ ಟೈಮಿಗೆ ಬಂದ. ಈ ಕೆಲವು ಇಡ್ತಾರ ಗೊತ್ತಾ, ಊರೆಲ್ಲ ಅಲ್ಲಿ ಸುತ್ತಾಡ್ಬೋದು. ಇಲ್ಬಿಟ್ಟು ಏನ್ರಿ ಬಂದ್ರ, ಅಡಿಗೆ ಆಯ್ತಾ, ಊಟ ಹಾಕಿ ಅಂದಂಗೆ. ಇಲ್ಲಿ ಏನ್ ನಾನು ಕ್ಯಾಟ್ರಿಂಗ್ ವಹಿಸ್ಕೊಂಡಿದ್ರಿ? ನಾನು ಕ್ಯಾಟ್ರಿಂಗ್ ಒಪ್ಕೊಂಡ್ ಮಾಡ್ತಿದ್ರ? ಬಟರ್ ತಗೊಂಡು ಮೇಲಕ್ಕೆ ಏನಾಗುತ್ತೆ ಫ್ರೆಂಡ್? ಬಟರ್ಫ್ಲೈ ನಗಡಿ ಒಂಚೂರು. ಯಾವ್ದು ಹಾಡು ಹೇಳ್ಕೊಂಡು ಯಾಕೆ ಹಿಂಸೆ ಕೊಡ್ತಾ ಇದೆಯಾ ನನಗೆ? ಗುಡ್ ಲಕ್. ಥ್ಯಾಂಕ್ ಯು. ಗುಡ್ ಲಕ್ ಟು ಯು ಟು. ಚೆನ್ನಾಗಿಲ್ಲ ಅಡಿಗೆ. ಥ್ಯಾಂಕ್ ಯು. ಏನಾದ್ರು ಮಾಡಿ. ಥ್ಯಾಂಕ್ ಯು. ಒಂದೇ ಒಂದ್ಸರಿ ನೆಕ್ಕೋಗ್ಬಿಡ್ತೀನಿ. ಹೆಂಗೈತೆ ಅಂತ ಕ್ಯೂರಿಯಾಸಿಟಿ ಕಣೋ. ನಿನ್ ಮನೆಯಲ್ಲಿ ಹೆಂಡತಿ ಮಾಡ್ರು ಅಡಿಗೆ ಹೋಗಿ ನೆಕ್ ಹೋಗು. ಅಲ್ಲಮ್ಮ ನೆಕ್ಪುಟ. ದೋಸೆ ತಿನ್ಬೇಕು ಯಾವಾಗ್ಲೂ ಬಿಸಿ, ಜೀವನದಲ್ಲಿರ್ಬೇಕು ಯಾವತ್ತು ಖುಷಿ ಇರ್ಬಾರ್ದು ಕಸಿ ಬಿಸಿ. ಪಕ್ಕದಲ್ಲೇ ಗುರಾಯಿಸ್ಕೊಂಡು ನೋಡ್ತಾವನೆ ಬೇವರ್ಸಿ. ನೀವು ದನ ತಾನೆ, ಹಾಲು ಕೊಡಿ. ನೀವು ದನ ತಾನೆ, ಹೆಸರು ನಿಮ್ದು ದನ ತಾನೆ, ಹಾಲು ಕೊಡಿ. ದನ ಓದಿತದೆ. ಗುರು, ನೀನ್ ಯಾರನ್ನ ಬೇಕಾದ್ರೆ ಎದ್ರಾಕೋ, ಆದ್ರೆ ಇವನು ಎದ್ರಾಕಬೇಡ. ಇವನಪ್ಪ ಯಾರು? ಇವ್ನು ಕಬ್ಬಣಕ್ತಾರ. ಇವನಪ್ಪ ಏನ್ ಗೊತ್ತಾ, ಒಂದ್ಸಲಿ ಒಬ್ಬನ್ ಹೊಡೆದ ಅಂದ್ರೆ ಎದ್ದು ಬರೋದು ಚರಿತ್ರೆಲೇ ಇಲ್ಲ. ಏನಿಲ್ಲ ಅಣ್ಣ ಬಿಡು, ಅವನೇನೋ ಮಾತಾಡ್ತಾ ಬಿಡು. ಮುಟ್ಟ ನಮ್ಮ ಅಣ್ಣನ್ ಮುಟ್ಟ, ನಮ್ಮ ಅಣ್ಣ ಮುಟ್ಟ. ರಘು ಮುಟ್ಟ ನಮ್ಮ ಅಣ್ಣನ. ತಾಕತ್ತಿದ್ರೆ ಮುಟ್ಟೋ. ಮುಟ್ಟೋ ರಘು, ಮುಟ್ಟೋ ರಘು, ಮುಟ್ಟೋ. ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ನಾನು.
ಸಮಾಧಾನ ಮಾಡ್ಕೋತಾ ಇದ್ದೀನಿ ನಾನು ಸುಮ್ಮನೆ ಇದ್ದೆ ತಾನೆ ಹೊಡಿ 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 ಜಾಸ್ತಿ ಬೆಂದ್ಬಿಡುತ್ತೆ ಹುಷಾರು. ಮುಟ್ಬಿಟ್ಟು ನೋಡಿ ಮಟನು ಅವಾಗ ಮಟನ್ ತೊಳಿತೀರಾ? ಇಲ್ಲಪ್ಪ ನಾನು ಪ್ಯೂರ್ ವೆಜ್. ಇವಾಗ ಮಟನ್ ತಿಂತೀರ? ನನಗೆ ಆಕ್ಟ್ ಮಾಡ್ತೀಯಾ? ಒಳ್ಳೆ ಆಕ್ಟರ್ ನೀನು. ಚಂದನ್ ಚಂದನ್ ಅಂತ ನಮಗೆ ಮೇನ್ ಬೇಕಾಗಿರೋ ಚಂದನ್ ಮಾಡಿಲ್ಲ ಅಲ್ವಾ? ಕಾಲು ಕೈಯರ ಚಂದನ್ ಫಸ್ಟ್ ನಾನು ರೆಡಿ ಮಾಡ್ಬಿಟ್ಟು ತೋರಿಸ್ತೀನಿ ಕಣ್ರೋ. ಒಂದ್ ನಿಮಿಷ. ಚಂದನ್ಗೆ ಮಾಟ ಮಾಡೋದು ಯಾರು ಅಂತ ಇವತ್ತು ಗೊತ್ತಾಯ್ತು. ಮಾಡ್ತಾಳೆ ಚಂದನ್, ನಿನಗೆ ಮಾಟ ಮಾಡ್ತಾಳೆ ಕಣೋ. ನೀನು ಗೊತ್ತಿಲ್ದಂಗೆ ಕೂತಿದ್ದಿ ನೋಡಿ, ಹಿಂದ್ಗಡೆ ಬುಲ್ಡೆ ತಿರುಗ್ತಾಳಿಗೆ. ತಿರುಗು ತಿರುಗು ನೋಡು, ತಿರುಗು. ಕೈ ತಿರುಗ್ತಾಳಿಗೆ, ಕೈ ಬಿದ್ದೋಯ್ತು. ಕೈ ಏಟತ್ತು. ಕರೆಕ್ಟ್. ಬೆಂದ್ಬೇಕು ಬೇಯ್ಬೇಕು ಅಂತಾರೆ. ಬೇಯ್ಬೇಕು ಅಂತಾರೆ. ಏನಾರ ಮಾಡ್ಕೊಳ್ಳಿ, ಯಾರಿಗೂ ಏನು ಹೇಳಲ್ಲ. ಕುಕ್ಸ್ ಅಂಡ್ ಕ್ವಾಟ್ಲೆಸ್ ನಿಮ್ಮ ಫೇಸ್ ಆಫ್ ಚಾಲೆಂಜ್ಗೆ ನಾವು ಕೊಟ್ಟಿದ್ದು 120 ಮಿನಿಟ್ಸ್ ಅಂಡ್ ಈಗ ಉಳಿದಿರೋದು ಜಸ್ಟ್ 20 ಮಿನಿಟ್ಸ್. ಓಕೆ ಇದು ಒಡೆ ನಾವು ಮನೆಯಲ್ಲಿ ಒಡೆ ಮಾಡ್ತೀವಲ್ಲ, ಸುಮ್ಗಿರ ನೀನು. ಸುಮ್ ಒಳಗಿಟ್ಬೇಯಲ್ಲ ಹೇಳೋದು ಕೇಳು. ಎಲ್ಲ ಒಂದು ಪೇಪರ್ ಕೊಡು ಇಲ್ಲಿ. ನೋಡ್ರಿ, ನಾಟ್ ಎ ಕಾಂಪಿಟೇಷನ್, ಓನ್ಲಿ ಬಾಂಧವ್ಯ, ಪ್ರೀತಿ, ವಿಶ್ವಾಸ. ಇದು ನಮ್ಮ ಟೀಮು. ಎಲ್ರಿಗೂ ಇಟ್ಟಾಯ್ತು. ಕೈ ಇದೆ, ಸ್ಲಿಪ್ ಆಯ್ತು. ಇನ್ನ ಏನ್ ಮಾಡೋದು? ನಾನು ಏನಿಲ್ಲ, ಸುಮ್ನೆ ಇಟ್ಕೊ. ಅವ್ರು ಗ್ರೇವಿಗೆ ಎಲ್ಲ ಕಸ್ತೂರಿ ಮೇಥಿ ಎಲ್ಲ ಹಾಕಿದ್ದಾರೆ. ಹಾಕ್ಲಿ ಪರವಾಗಿಲ್ಲ. ಬಿಸಿ ಇದೆ ಅದು. ಏನಿಟ್ಟಿದ್ದೆ ಅಲ್ಲಿ? ಎಳ್ನೀರ? ಅಲ್ಲಿ ಏನಿಟ್ಟಿದ್ದೆ? ಇದ್ರಿಂದ ತಿನ್ಬಿಟ್ಟೆ. ಇದ್ರಿಂದ ಅದು ಎಳ್ನೀರಲ್ಲ, ಇದು ಬಾಣ್ಲಿಯಲ್ಲಿ ತಿನ್ಬಿಟ್ಟೆ ನಾನು. ಟೆಂಡೆ ಕೊಕೊನಟ್ ಒಳಗಡೆ ಆ ಚಿಕನ್ ಹಾಕಿ ಇನ್ನ ಬೇಯಿಸ್ಬೇಕಾದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಆ ಕೊಕೊನಟ್ ಕೆಳಗಡೆಯಿಂದ ಹೊಡೆದೋಗುತ್ತೆ. ಸೊ ಆ ಭಯ ತುಂಬಾ ಇತ್ತು. ಸೊ ತುಂಬಾ ಕೇರ್ಫುಲ್ ಆಗಿ ಪ್ರತಿ ಸರಿ ಅದನ್ನ ಚೆಕ್ ಮಾಡ್ತಾನೆ ಇದ್ದೆ, ನೋಡ್ತಾನೆ ಇದ್ದೆ. ಅಂಡ್ ನಾನು ಟೇಸ್ಟ್ ಮಾಡಿದಾಗ ಐ ವಾಸ್ ಸೋ ಹ್ಯಾಪಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಏನ್ರಿ ಇದು? ಇದ್ರೊಳಗೆ ಅಡಿಗೆ ಮಾಡ್ತೀವಿ. ಅದ್ರೊಳಗೆ ಏನ್ ತುಂಬಿಸಿದಿರಿ? ಅಡಿಗೆ ಏನೇನು ದಿಲಿ, ಏನೇನು ಮಾಡ್ತೀರಿ? ಎಕ್ಸ್ಪೆರಿಮೆಂಟ್? ಅದು ಹಾರುತ್ತೆ. ಹೌದಾ? ಓಕೆ ಕುಕ್ಸ್ ಅಂಡ್ ಕ್ವಾಟ್ಲೆಸ್ ನಿಮ್ಮ ಫೇಸ್ ಆಫ್ ಚಾಲೆಂಜ್ಗೆ ನಾವು ಕೊಟ್ಟಿದ್ದು 120 ಮಿನಿಟ್ಸ್ ಅಂಡ್ ಅದು ಮುಗಿತಿದೆ ಇನ್ 3, 2 and 1. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನ ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8803002000ಗೆ ಸೊ ಇಲ್ಲಿಗೆ ಇವತ್ತಿನ ಫೇಸ್ ಆಫ್ ಚಾಲೆಂಜ್ ರೌಂಡ್ ಒಂದು ಹಂತಕ್ಕೆ ಮುಕ್ತಾಯ ಆಗಿದೆ. ಯಾಕಂತ ಅಂದ್ರೆ ಈಗ ಪ್ರತಿಯೊಬ್ರು ಟೇಸ್ಟ್ ಅವ್ರು ಮಾಡಿರುವಂತ ಅಡಿಗೆನ ಟೇಸ್ಟಿಗೆ ತರ್ತಾರೆ, ಸ್ಕೋರ್ಸ್ ಗಳು ಸಿಗುತ್ತೆ. ಅದಾದ ನಂತರ 4 ಜೋಡಿಗಳು ಸೇಫ್ ಆಗ್ತಾರೆ ಅಂಡ್ 4 ಜೋಡಿಗಳು ಸ್ಟ್ರೇಟ್ ಡೇಂಜರ್ ಝೋನ್ಗೆ ಹೋಗ್ತಾರೆ ಅಂಡ್ ಅಲ್ಲಿ ಕೊಡುವಂತ ಇನ್ನೊಂದು ಚಾಲೆಂಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಜೋಡಿ ಅಂದ್ರೆ ಒಂದು ಕುಕ್ ಇವತ್ತು ನಮ್ಮ ಕಿಚನ್ ನಿಂದ ಹೊರ ಹೋಗುವಂತ ಸಮಯ ಬರುತ್ತೆ. ಅಲ್ಲಿಗೆ ಹೋಗೋ ಮುಂಚೆ ಈಗ ಇವ್ರು ಮಾಡಿರುವಂತ ರುಚಿಯಾದ ಅಡಿಗೆಯನ್ನ ನಮ್ಮ ಜಡ್ಜಸ್ ತಿನ್ನೋದಕ್ಕೆ ರೆಡಿನಾ?
ಆಲ್ವೇಸ್ ರೆಡಿ. ಶರ್ಮಿತಾ ಹಾಗೂ ರಘು. ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ರಘು ಅವರೇ, ಇವತ್ತು ನಿಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿದ್ದಿದ್ದು ಸುವರ್ಣಗೆಡ್ಡೆನ ಶರ್ಮಿತಾನ? ಸುವರ್ಣಗಡ್ಡೆ ಆಕ್ಚುಲಿ ತುಂಬಾ ಕಷ್ಟ ಆಯ್ತು, ಯಾಕೆಂದ್ರೆ ಮಟನ್ ಯೂಸ್ ಫಸ್ಟ್ ಟೈಮ್ ನೋಡಿದ್ರಿ? ನಿಜವಾಗ್ಲೂ ಫಸ್ಟ್ ಟೈಮ್. ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ? ಅಂದ್ರೆ ಮೇಯ್ನು ಇದಕ್ಕೆ ಮಟನ್ ಕೀಮಾ ಯೂಸ್ ಮಾಡಿದ್ದೀನಿ. ಮಟನ್ ಹಾಕ್ದಾಗ ಅದು ಟೇಕ್ ಓವರ್ ಆಗ್ಬಿಡುತ್ತೆ ಡಿಶ್ ಅಲ್ಲಿ. ಸೊ ಅದು ಆಗ್ದಿರಂಗೆ ಬರೇ ಸುವರ್ಣಗಡ್ಡೆನೆ ಟೇಸ್ಟ್ ಬರ್ಬೇಕು ಬಾಯಲ್ಲಿ. ಅದು ಸಖತ್ ಚಾಲೆಂಜಿಂಗ್ ಅನ್ನಿಸ್ತು, ಬಟ್ ನಾ ಮಾಡಿದೀನಿ. ಐ ಥಿಂಕ್ ಐ ಫಿಗರ್ಡ್ ಇಟ್ ಔಟ್. ಕಾನ್ಫಿಡೆಂಟ್ ಇದೀನಿ. ನೀವ್ ಎಷ್ಟು ಕಾನ್ಫಿಡೆಂಟ್ ಇದ್ರಿ ಶರ್ಮಿತಾ? ನಾನು ಸೂಪರ್ ಕಾನ್ಫಿಡೆಂಟ್ ಇದ್ದೀನಿ ಮೇಡಮ್, ಯಾಕಂದ್ರೆ ನಮ್ಮ ಮನೇಲಿ ಯೂಶಲಿ ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ ತಿನ್ನೋದು. ಸೊ ಅದಕ್ಕೆ ಇದನ್ನ ಸ್ವಲ್ಪ ಈ ಗ್ರೇವಿ, ಸುವರ್ಣಗೆಡ್ಡೆ ಗ್ರೇವಿನ ಜಾಸ್ತಿ ನಂಚ್ಕೊಳ್ತೀವಿ. ಹಾಗಾದ್ರೆ ನಿಮ್ಗೆ ಅಭ್ಯಾಸ ಇತ್ತು? ಹಾ, ಅಭ್ಯಾಸ ಇದೆ. ಇನ್ನ ವೈಲ್ ಮಾಡಿರ್ಲಿಲ್ಲ, ಬಟ್ ಗೊತ್ತಿದೆ ಜನರಲ್ ಆಗಿ ಕುಕ್ ಮಾಡ್ಬೇಕು ಅಂತ. ಹೌದು, ಊರ್ ಕಡೆ ಮಾಡ್ತಾರೆ. ಹೇಗ್ ಕುಕ್ ಮಾಡ್ಬೇಕು ಅನ್ನೋಷ್ಟು ನಾಲೆಡ್ಜ್ ಇತ್ತು. ಸೊ ಹಾಗಾಗಿ ಅದನ್ನ ಕನ್ಸಿಡರ್ ಮಾಡಿ ಗೀ ರೈಸು ಮಾಡಿ ಅದಕ್ಕೆ ಈ ಗ್ರೇವಿನೂ ಮಾಡಿದೀನಿ, ಸುವರ್ಣಗೆಡ್ಡೆ ಗ್ರೇವಿ. ಪಾವ್ ತವಾಲ ಮಾಡಿದ್ದೀರಾ, ತುಂಬಾ ತುಂಬಾ ಚೆನ್ನಾಗಿದೆ. ಅದ್ರೆಲ್ಲ ಮಸಾಲ ಅಂಟ್ಕೊಂಡ್ಬಿಟ್ಟು ಚಟ್ನಿ ಇಸ್ ಔಟ್ಸ್ಟ್ಯಾಂಡಿಂಗ್. ಐ ಲವ್ ದಟ್ ಫ್ರೈಡ್ ಗ್ರೀನ್ ಚಿಲ್ಲಿ, ಆ ಈರುಳ್ಳಿ, ನಿಂಬೆಹಣ್ಣು ತುಂಬಾ ಚೆನ್ನಾಗಿದೆ. ಸುವರ್ಣಗೆಡ್ಡೆ ಅಂಡ್ ಕೀಮಾ ತುಂಬಾ ತುಂಬಾ ಚೆನ್ನಾಗಿದೆ. ಆ ಬಟರ್, ಆಲ್ ದ ಫ್ಲೇವರ್ಸ್ ಔಟ್ಸ್ಟ್ಯಾಂಡಿಂಗ್. ಬಟರ್, ದ ಪಾವ್, ಚಟ್ನಿ ವಾಸ್ ಬ್ರಿಲಿಯಂಟ್. ಬಟ್ ರೈಟ್ ನಾವು ನನಗೆ ಮೌತ್ ಎಲ್ಲ ಫುಲ್ ಸ್ವಲ್ಪ ಒಂದು ಈಚಿಂಗ್ ಸೆನ್ಸೇಷನ್ ಇದೆ. ಓಕೆ, ಸೊ ಯು ಶುಡ್ ಬಿ ಅ ಲಿಟಲ್ ಕೇರ್ಫುಲ್. ಟೇಸ್ಟ್ ವೈಸ್ ಯು ನೇಲ್ಡ್ ಇಟ್. ಥ್ಯಾಂಕ್ ಯು. ಗುಡ್ ಜಾಬ್. ದಿ ಸುವರ್ಣಗೆಡ್ಡೆ ಇಸ್ ಕುಕ್ ವೆಲ್. ಇಟ್ ಇಸ್ ನಾಟ್ ಕಾಸಿಂಗ್ ಇಚಿಂಗ್. ಟೇಸ್ಟ್ ಚೆನ್ನಾಗಿದೆ. ನಿಮ್ದು ಟಚ್ ಆಫ್ ಪಾಪಡ್, ಘೀ ರೈಸ್, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲೀಸ್, ಇದನ್ನ ನಾವೇನಂತೀವಿ ಅಂದ್ರೆ, ನೀವು ಮಾಡಿರೋದನ್ನ ಚಿಲ್ಲಿ ಫ್ಲವರ್ ಅಂತೀವಿ. ಓಕೆ, ಸೊ ಇದನ್ನ ಸ್ಲಿಟ್ ಮಾಡಿಬಿಟ್ಟು ಐಸ್ ವಾಟರ್ ಇಟ್ಟರೆ ಬ್ಲೂಮ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ದಟ್ಸ್ ಗುಡ್ ಟಚ್ ದಟ್ ಯು ಗಿವನ್. ಪಾವ್ ಭಾಜಿ ವಿತ್ ಕೈಮಾ ವಿತ್ ಸುವರ್ಣಗೆಡ್ಡೆ ಅಲ್ಟಿಮೇಟ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಅಂಡ್ ರಘು ಹಾಗೂ ಶರ್ಮಿತಾ ಅವರೇ, ನಿಮಗೆ ಅವ್ರು ಆಲ್ರೆಡಿ ಕಮೆಂಟ್ ಏನಂತ ಹೇಳಿದ್ದಾರೆ, ರಿಸಲ್ಟ್ಸ್ ಆದಷ್ಟು ಬೇಗ ಗೊತ್ತಾಗತ್ತೆ. ನೀವಿಬ್ರಲ್ಲಿ ಸೇಫ್ ಯಾರು ಆಗ್ತೀರಾ ಅಂಡ್ ಡೇಂಜರ್ ಝೋನ್ ಯಾರು ಹೋಗ್ತೀರಾ ಅಂತ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಬಟ್ ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ಮುಂದೆ ಫೇಸ್ ಆಫ್ ಚಾಲೆಂಜ್ ಅಲ್ಲಿ ಅವ್ರು ಮಾಡಿರುವಂತ ಡಿಶ್ ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರುವಂತ ಎರಡು ಆಪೋನೆಂಟ್ಸ್, ಒಂದು ಬಂದು ನಮ್ಮ ಕಾವ್ಯ ಹಾಗೂ ಅವರ ಆಪೋನೆಂಟ್ ಶಿಲ್ಪಾ. ಸವಾಲಿಗೂ ಕವಾಲಿಗೂ ಸಯ್ಯರೆ ಸಯ್ಯ, ನಮ್ಮೋರಿಗೂ ನಂಬೋರಿಗೂ ಸ್ನೇಹಿತನಯ್ಯ. ನಂಗೆ ಯಾರು ಸಮಾನ, ಎಲ್ರಿಗೂ ಒಂಥರ ಚಾಲೆಂಜ್ ಅಂದ್ರೆ, ಫೇಸ್ ಆಫ್ ಚಾಲೆಂಜ್ ಅಂದ್ರೆ ನಿಮ್ಮಿಬ್ಬರಿಗೆ ನೆಕ್ಸ್ಟ್ ಲೆವೆಲ್ ಚಾಲೆಂಜ್. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ, ಅನುಕಂಪ ಬರ್ತಾ ಇದೆ. ಯಾಕಕ್ಕ ಇಂತ ಕ್ವಾಟ್ಲೆಗಳು ಸಿಕ್ಕಿದಾರಲ್ಲಪ್ಪ ಪಾಪ ಈ ಹುಡುಗಿರಿಗೆ. ಆ ಹುಡುಗಿ ಮಗ ನೋಡ ಅದೆಷ್ಟು ಸಾಫ್ಟ್ ಶಿಲ್ಪ. ಇದು ಒಂದಕ್ಕೋಸ್ಕರ ಸ್ವಲ್ಪ ಏನೋ ಗದರ್ಸಿ ಬದರ್ಸಿ ಕೆಲಸ ಮಾಡಿಸ್ಕೊ. ಇಲ್ಲ, ಶಿಲ್ಪ ಅಂತೂ ಚಾನ್ಸೇ ಇಲ್ಲ. ನಾನು ಕಾವ್ಯನು ಸಾಫ್ಟ್. ತುಕಲಿ ಏನ್ ಡಿಶ್ ಮಾಡಿದ್ದಾರೆ ಅಂತ ಶಿಲ್ಪ? ಮಟನ್ ಗೋಸ್ಟ್ ಗೀ ರೋಸ್ಟ್. ಗೋಸ್ಟ್ ನೀವು ಮಟನ್ ಅಲ್ಲಿ ಏನ್ ಮಾಡೋರೆ? ಮಟನ್ ಗೀಸ್ಟ್ ಯಾವ್ದು ಗೋಸ್ಟ್? ಗೀಸ್ಟ್. ಹಾ, ಮಟನ್ ಬುನಾ ಗೋಸ್ಟ್. ಅಡಿಗೆ ಚೆನ್ನಾಗಿ ಮಾಡಿದೀರಾ ಶಿಲ್ಪ. ಅಕಸ್ಮಾತ್ ನೀವು ಇದರಲ್ಲಿ ಸ್ವಲ್ಪ ಫ್ರೈಡ್ ಗ್ರೀನ್ ಚಿಲ್ಲಿ ಹಾಕಿದ್ರಿ, ಸ್ವಲ್ಪ ಖಾರ ಹಾಕಿದ್ರೆ, ಇನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಕೇವರಾ ವಾಟರ್ ಕರೆಕ್ಟ್ ಆಗಿದೆ. ಇನ್ನ ಒನ್ ಡ್ರಾಪ್ ಜಾಸ್ತಿ ಆದ್ರೆ ಕಹಿ ಬರ್ತಾ ಇತ್ತು. ಫ್ಲೇವರ್ಸ್ ಆರ್ ವೆರಿ ನೈಸ್. ಮಟನ್ ತುಂಬಾ ಟೆಂಡರ್ ಆಗಿ ಸಾಫ್ಟ್ ಆಗಿ ಕುಕ್ ಆಗಿದೆ. ಸೊ ಒಳ್ಳೆ ಕೆಲಸ ಮಾಡಿದ್ವಿ. ಗುಡ್ ಥಿಂಗ್ ದಟ್ ಯು ಫೋಕಸ್ ಬರೀ ಬುನಾ ಗೋಸ್ಟ್ ಅಲ್ಲಿ ಮಾತ್ರ ಫೋಕಸ್ ಮಾಡಿರೋದು ತುಂಬಾ ಒಳ್ಳೆ ಕೆಲಸ. ಕಾವ್ಯ, ಈ ಮಟನ್ ಗ್ರೇವಿ ಹೊಸದಾಗಿದೆ. ಕೋಕೋನಟ್ ಗೀ ರೈಸು ಮತ್ತೆ ಈ ಮಟನ್ ಗ್ರೇವಿ ಇವೆರಡು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನ್ಗನ್ಸ್ತು. ಇವೆರಡರಲ್ಲೂ ಮೈನಸ್ ಹೇಳ್ತೀನಿ. ಇದಕ್ಕೆ ಖಾರ ಸ್ವಲ್ಪ ಕಡಿಮೆ ಆಯ್ತು. ಮಟನ್ಗೆ ಯಾವಾಗ್ಲೂ ಸ್ವಲ್ಪ ಖಾರ ಇದ್ರನೇ ಚಂದ. ಇಲ್ಲಿ ಮಟನ್ನು ಸ್ವಲ್ಪ ಬೇಯಬೇಕಾಗಿತ್ತು. ಕೆಲವು ಬೆಂದಿದೆ ಅಂತ ಅನಿಸ್ತಾ ಇದೆ, ಕೆಲವು ಬೆಂದಿಲ್ಲ ಅಂತ ಅನಿಸ್ತಾ ಇದೆ. ಮಸಾಲೆ ಸ್ವಲ್ಪ ಹುಳಿ. ಬೇಸಿಕಲಿ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ನಾರ್ತ್ ಇಂಡಿಯನ್ ಡಿಶ್. ಮತ್ತೆ ಲಹುದರ್ನ ನಾನು ಟ್ರೈಯೇ ಮಾಡಿಲ್ಲ. ಲೈಕ್ ಐ ರಿಯಲಿ ಡೋಂಟ್ ನೋ ಹೌ ಇಟ್ ಇಸ್. ಬಟ್ ನಾನು ಅದನ್ನ ಕಲಿಬೇಕಾದ್ರೆ ನೋಡಿದ್ದೇನಂದ್ರೆ ಅಲ್ಲಿ ಸ್ವಲ್ಪ ಟ್ಯಾಂಜಿನೆಸ್ ಇರಬೇಕು ಅಂತ ಇತ್ತು ಸ್ವಲ್ಪ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಮ್ಯಾರಿನೇಟ್ ಮಾಡೋದ್ರಲ್ಲೂ ಮೊಸರನ್ನ ಹಾಕಿದೆ, ಮತ್ತೆ ಸ್ವಲ್ಪ
ಸ್ವಲ್ಪ ಟೊಮೆಟೊನು ಆಡ್ ಮಾಡಿದೆ ಜಸ್ಟ್ ಇನ್ ಕೇಸ್. ಅದೊಂದು ಸ್ವಲ್ಪ ಕಡಿಮೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮಟನ್ಗೆ ಅಂತ ನನ್ಗನ್ಸ್ತು. ಅದರಲ್ಲಿ ಹುಳಿ ಸ್ವಲ್ಪ ಜಾಸ್ತಿ ಆಯ್ತು, ಇದರಲ್ಲಿ ಖಾರ ಸ್ವಲ್ಪ ಕಡಿಮೆ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಶಿಲ್ಪಾ ಹಾಗೂ ಕಾವ್ಯ, ಜಡ್ಜಸ್ ಹೇಳಿದಾಗೆ ರಿಸಲ್ಟ್ಸ್ ಗೆ ನಿಮ್ಮಿಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಈಗ ಮುಂದೆ ಫೇಸ್ ಆಫ್ ಚಾಲೆಂಜ್ ಅಲ್ಲಿ ಅವ್ರು ಮಾಡಿರುವಂತ ಡಿಶ್ ನ ಕಾಂಪಿಟೇಟರ್ಸ್ ಆಗಿ ನಮ್ಮ ಜಡ್ಜಸ್ ಗೆ ಟೇಸ್ಟಿಂಗ್ ಗೆ ತಗೊಂಡ್ ಬಂದು ಕೊಡ್ತಾ ಇರೋದು ಇಟ್ ಈಸ್ ಚಂದ್ರಣ್ಣ ಹಾಗೂ ಕೆಂಪಮ್ಮ. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ಚಿಳಿದು ಚಿಳಿದು ಛಲವೇತಕ್ಕೆ. ಇಬ್ರು ಒಂಥರ ಫ್ರೆಂಡ್ಸ್ ತರ ಇದೀರಪ್ಪ, ನಮ್ ಹೌದು, ಚಂದ್ರಣ್ಣ ಮತ್ತೆ ಕೆಂಪಮ್ಮ. ನಮ್ಗೂ ಸ್ವಲ್ಪ idea ಇದೆ. ನಿಮ್ಮಿಬ್ರ ಮಧ್ಯೆ ಕಾಂಪಿಟೇಷನ್ ನೋಡಕ್ಕೆ ಒಂಥರ ನಮ್ಗ್ ಕಷ್ಟನೂ ಹೌದು ಖುಷಿನೂ ಹೌದು. ಹೌದಾ? ನೀವ್ ಎಂಜಾಯ್ ಮಾಡಿದ್ರಾ? ನಮಗೆ ಮಟನ್ ಚಿಕನ್ ಸಿಕ್ಕಿತ್ತು. ಅಲ್ಲ, ಅದೇನಾಗಿದೆ, ಇವ್ರು ಹೋಗ್ಬಿಟ್ಟು ತಂದ್ರು ಪ್ರಾನ್ಸ್ ಅಂದ್ಮೇಲೆ ಫ್ರಾನ್ಸ್. ಅದು ನಮ್ಮ ಮಗಳು ಈ ತರ ಮಾಡಿದ್ರೆ ಚೆನ್ನಾಗಿತ್ತೆ ಅಂತ ಹೇಳಿದ್ರು. ನಾನೆಲ್ಲ ಮಟನ್ ಸಿಗ್ತದೆ, ಇತ್ತು ಬೆಳೆ ಹಾಕ್ಬಿಟ್ಟು ಮಟನ್ ಸಾರು ಮಾಡಿ ರಾಗಿ ಮುದ್ದೆ ಮಾಡೋಣ ಅಂತ ರೆಡಿಯಾಗಿ ಬಂದಿದ್ರಿ ನೀವು. ಕೆಂಪಮ್ಮ, ನೀವ್ ಮಾಡಿರೋ ಪ್ರಾನ್ ಬಿರಿಯಾನಿ ಮಡ್ರಾಸ್, ಆಂಬೂರ್ ಆ ಕಡೆ ಸ್ಟೈಲ್ ಪಕ್ಕ ಇದೆ. ನೀವ್ ಮಾಡಿರೋ ರೈಸಿಗೆ ಹಾಕಿರೋ ಪ್ರಾನ್ ಕ್ವಾಂಟಿಟಿ ತುಂಬಾ ತುಂಬಾ ಚೆನ್ನಾಗಿದೆ. ಪ್ರಾನ್ ಫ್ಲೇವರ್ ಸಖತ್ತಾಗಿ ಬರ್ತಿದೆ. ಹೌದಾ? ಥ್ಯಾಂಕ್ ಯು, ವೆರಿ ಗುಡ್ ಜಾಬ್. ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾಗಿದೆ. ಪ್ರಾನ್ ಬಿರಿಯಾನಿಗೆ ಡೆಫಿನೆಟ್ ಸ್ವಲ್ಪ ಉಪ್ಪು ಬೇಕಾಗಿತ್ತು ನನಗೆ. ಪುದೀನ ಕೊತ್ತಂಬರಿ ಇನ್ನ ಸ್ವಲ್ಪ ಜಾಸ್ತಿ ಹಾಕ್ಬೋದಾಗಿತ್ತು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಚಂದ್ರಣ್ಣ, ನಿಜಕ್ಕೂ ನೀವು ನಿಮ್ ಹೋಟ್ಲಲ್ಲಿ ಈ ನೀರ್ ದೋಸೆ, ಈ ಪ್ರಾನ್ಸ್ ಗೀ ರೋಸ್ಟ್ ಮಾಡ್ಬೋದು ಚಂದ್ರಣ್ಣ. ಮಾಡ್ತೀನಿ ಅಷ್ಟು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನೀವು ಕೂಡ ಚೆನ್ನಾಗಿ ಮಾಡಿದೀರಾ ಕೆಂಪಮ್ಮ. ಗುಡ್. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ತುಂಬಾ ಡಿಫಿಕಲ್ಟ್ ಆಗಿರುವಂತ ಅಡಿಗೆಗಳನ್ನ ನೀವು ಚೂಸ್ ಮಾಡ್ಕೊಂಡು ಕಾಂಪಿಟೇಷನ್ಗೆ ತಗೊಂಡ್ ಬರ್ತಿರಲ್ಲ, ನಿಮ್ಮನ್ನ ನೀವೇ ರಿಸ್ಕ್ ಹಾಕೊಳ್ತಿರಲ್ಲ, ಅದ್ ನನಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಿಮಗೆ ಮೊದ್ಲಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು. ಚಂದನ್, ನೀವ್ ಮಾಡಿರೋ ಡಿಶ್ ಅಲ್ಲಿ ನಿಮ್ ಗ್ವಾಕಮೋಲಿ ತುಂಬಾ 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 ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಗ್ರೇಟ್ ಜಾಬ್. ಥ್ಯಾಂಕ್ ಯು. ಗ್ವಾಕಲ್ಲಿ ಏನ್ ಮಾಡ್ಬೇಕಂದ್ರೆ ಅವಕಾಡೋ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕು, ಇಲ್ದ್ರೆ ಅದು ಸ್ವಲ್ಪ ಡಿಕಲರೇಷನ್ ಆಗುತ್ತೆ. ಬಟ್ ಅದರ್ವೈಸ್ ಗುಡ್ ಜಾಬ್. ನೀವ್ ಮಾಡಿರೋ ಈ ಕಟ್ಲೆಟ್ ಇಸ್ ಬ್ರಿಲಿಯಂಟ್. ದ ಫ್ಲೇವರ್ಸ್ ಅಮೇಸಿಂಗ್. ಥ್ಯಾಂಕ್ ಯು ವೆರಿ ಮಚ್. ಆ ಚೀಸ್ ಬರ್ತಾ ಇದೆ, ಸ್ಟಫಿಂಗ್ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಬಟ್ ನೀವು ಯೂಸ್ ಮಾಡಿರೋ ಆ ಶಾವಿಗೆ ಕುಕ್ ಆಗಿಲ್ಲ. ಸೊ ಆಚೆ ಕಡೆ ಸ್ವಲ್ಪ ರಾ ಆಗಿದೆ. ಅಂಡ್ ಚಿಯರ್ಸ್. ಇದ್ರ ಹೆಸರೇನು? ದಟ್ಸ್ ಕಚಾ ಮ್ಯಾಂಗೋ ಚಾಕ್ಲೇಟ್ ನ ಪೌಡರ್ ಮಾಡಿ ಈ ಕಟ್ಲೆಟ್ ಅಲ್ಲಿ ಅದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಲೈಕ್ ಲೈಕ್ ಪ್ಯಾಲೆಟ್ ಕ್ಲೆನ್ಸರ್ ಅಂತ. ಗುಡ್ ಜಾಬ್. ಥ್ಯಾಂಕ್ ಯು. ದಿಲೀಪ್, ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ಡಿಶ್ ಅನ್ನ ನೀವು ಮಾಡ್ತೀರಂತ ನಾನು ನಂಬ್ತಾ ಇಲ್ಲ. ಓಕೆ, ಬಿಕಾಸ್ ದಿಸ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಡಿಶ್. ಇದು ಯೂಶ್ಲಿ ಏನ್ ಮಾಡ್ತಾರೆ, ಬಾಪಾ ಚಿಂಗಡಿ ಅಂತ ಹೇಳಿ ಅದರ ಪ್ರಾನ್ಸ್ ಇಂದ ಮಾಡ್ತಾರೆ. ಪ್ರಾನ್ಸ್, ಮಲೈ ಅಂಡ್ ಎವ್ರಿಥಿಂಗ್. ಅದರಲ್ಲಿ ಗಸಗಸೆ ಪೇಸ್ಟ್ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ಚಿಕನ್ ಇಂದ ಮಾಡೋದು ಇಟ್ ರಿಕ್ವೈರ್ಸ್ ಟೆಕ್ನಿಕ್, ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಸ್ಕಿಲ್. ಅದರಲ್ಲಿ ತೆಂಗಿನಕಾಯಿ ಅಂತ ಮಲೈಯಿಂದ ಒಂದು ಸ್ವಲ್ಪ ಸ್ವೀಟ್ನೆಸ್ ಬರ್ತಾ ಇದೆ, ಗಸಗಸೆ ಪೇಸ್ಟ್ ಬರ್ತಾ ಇದೆ, ಚಿಲೀಸ್ ಬರ್ತಾ ಇದೆ. ಆಲ್ ದಟ್ ಇಸ್ ಗೆಟಿಂಗ್ ವೆರಿ ವೆಲ್ ಅಂಡ್ ದ ಚಿಕನ್ ಇಸ್ ಬ್ಯೂಟಿಫುಲಿ ಟೆಂಡರ್ ಅಂಡ್ ರಿಯಲಿ ರಿಯಲಿ ನೈಸ್. ಕಾಂಪಿಟೇಷನ್ ಅಂತ ಬಂದಾಗ ಪಕ್ಕದವ್ರ ಜೊತೆಗೆ ಕಾಂಪಿಟೇಷನ್ ಹಾಕಿದ್ರೆ ನೀವು ಆಟನ ಗೆಲ್ಬೋದು. ನಮಗ್ ನಾವೇ ಕಾಂಪಿಟೇಷನ್ ಹಾಕೊಂಡ್ರೆ ನೀವು ಗೆಲ್ಬಹುದು ಅನ್ನೋದನ್ನ ನೀವಿಬ್ರು ಪ್ರೂವ್ ಮಾಡಿದೀರಾ. ರಿಯಲಿ ವಾಂಟ್ ಟು ಅಪ್ರಿಶಿಯೇಟ್ ಯು ಬೋತ್. ಬನ್ನಿ, ನೀವಿಬ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೀರಾ. ಸಿಕ್ಕಾಪಟ್ಟೆ ನೋಡಕ್ಕೆ ಎಷ್ಟು ಹೊಸದಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಹೊಸದಾಗಿದೆ. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಈಗ ರಿಸಲ್ಟ್ಸ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಅಂದ್ರೆ ಈ ಫೇಸ್ ಆಫ್ ಚಾಲೆಂಜ್ ಅಲ್ಲಿ ಯಾವ 4 ಜೋಡಿಗಳು ಸೇಫ್ ಆಗ್ತಿದ್ದಾರೆ, ಹಾಗೆ ಯಾವ 4 ಜೋಡಿಗಳು ಡೇಂಜರ್ ಝೋನ್ಗೆ ಹೋಗ್ತಿದ್ದಾರೆ ಅಂತ ಈಗ ನಮ್ಮ ಜಡ್ಜಸ್ ತಿಳಿಸ್ಕೊಡ್ತಾರೆ. ಜಡ್ಜಸ್, ಓವರ್ ಟು ಯು. ಇವತ್ತು ನಾವಿಬ್ರು ಸ್ಕೋರ್ ಮಾಡುವಾಗ ಇಟ್ ವಾಸ್ ವೆರಿ ಟಫ್. ಸಣ್ಣ ಕೂದಲ ಎಳೆಯಲ್ಲಿ ಒಬ್ಬರು ಒಳ್ಳೊಳ್ಳೆ ಮಾರ್ಕ್ಸ್ ನ ತಗೊಂಡಿದ್ದಾರೆ, ಅಥವಾ ಯಾರು ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾರೆ ಅವ್ರದ್ದು ಕೂಡ ಹಾಗೆ. ಆಕ್ಚುಲಿ ನಮ್ಮಿಬ್ಬರಿಗೂ ಇವತ್ತು ಒಂಥರ ಚಾಲೆಂಜಿಂಗ್ ಆಗೇ ಇತ್ತು ಅಂತ ಹೇಳ್ತಾ, ಇವತ್ತು ನೀವಿಬ್ರು ಫೇಸ್ ಆಫ್ ಮಾಡಿರೋ ಚಾಲೆಂಜ್ ಅಲ್ಲಿ ನಮಗ್ ಕೆಲಸ ತುಂಬಾನೇ ಜಾಸ್ತಿ ಇತ್ತು. ತುಂಬಾ ಐ ಲೈಕ್ ದಿಸ್. ಮೊದಲಿಗೆ ನಾನು ಅನೌನ್ಸ್ ಮಾಡ್ತಾ ಇರುವಂತ ಟೀಮ್ ಬಂದು ದಿಲೀಪ್ ಹಾಗೂ ಚಂದನ್. ನಿಮ್ಮ ಇಬ್ಬರ ಮಧ್ಯದಲ್ಲಿ ಗೆದ್ದಿರೋದು
ನೀವ್ ಗೆದ್ದಿದ್ದೀರಾ. ದಿಲೀಪ್ ಕಂಗ್ರಾಚುಲೇಷನ್ಸ್. ದಿಲೀಪ್ 10ಕ್ಕೆ ನೀವು 8ನ ತಗೊಂಡ್ರೆ 10ಕ್ಕೆ 7 ಚಂದನ್ ಅವ್ರು ತಗೊಂಡ್ರು. ದಿಲೀಪ್ ಕಂಗ್ರಾಚುಲೇಷನ್ಸ್ ನಿಮ್ಗೆ. ನೆಕ್ಸ್ಟ್ ಕಾವ್ಯ ಶಿಲ್ಪ, ನಿಮ್ಮಿಬ್ಬರ ಡಿಶ್ ಅಲ್ಲೂ ಕೂಡ ತುಂಬಾ ದೊಡ್ಡ ವ್ಯತ್ಯಾಸ ಇರ್ಲಿಲ್ಲ. ಒಬ್ರು 10ಕ್ಕೆ 6 ತಗೊಂಡಿದ್ದಾರೆ, ಇನ್ನೊಬ್ರು 10ಕ್ಕೆ 7 ತಗೊಂಡಿದ್ದಾರೆ. ಅಯ್ಯೋ ಬೇಗ ಹೇಳಿ. 6 ತಗೊಂಡಿರೋರ ಡಿಶ್ ಸ್ವಲ್ಪ ಹುಳಿ ಇತ್ತು ಅಂತ ಹೇಳಬಲ್ಲೆ. 7 ತಗೊಂಡಿರೋರ ಡಿಶ್ ಸ್ವಲ್ಪ ಖಾರ ಕಡಿಮೆ ಇದ್ರು ಸ್ವೀಟ್ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ಹುಳಿ ಸ್ವಲ್ಪ ಜಾಸ್ತಿ ಇದ್ದಿದ್ದು ಕಾವ್ಯ ಅವರ ಡಿಶ್ ಅಲ್ಲಿ. ಸೊ 6 ನಿಮಗೆ, 7 ಶಿಲ್ಪ. ಸುಮಾರು ಒತ್ಕೊಂಡಿದೆ ಶಿಲ್ಪ ಉಳಿಬೇಕು ಅಂತ. ನೆಕ್ಸ್ಟ್ ನಾವು ಅನೌನ್ಸ್ ಮಾಡ್ತಾ ಇರೋ ಪೇರ್ ಬಂದು ರಘು ಅವರು ಮತ್ತೆ ಶರ್ಮಿತಾ ಅವರು. ನಿಮ್ಮಿಬ್ಬರ ಮಧ್ಯನೂ ಹೇಳ್ತೀನಿ, ಇಟ್ ವಾಸ್ ವೆರಿ ವೆರಿ ಕ್ಲೋಸ್. ಇಬ್ರು ಡಿಶ್ನ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರಿ. ನಿಮಗೆ ಕೊಟ್ಟಂತ ಕಮೆಂಟ್ಸ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನೀವಿಬ್ರು ಅಡುಗೆ ಮಾಡ್ಕೊಂಡು ಬಂದಿದ್ರಿ ಅಂತ. ನೀವೇ ಹೇಳ್ಬಿಡಿ ಕಮೆಂಟ್ಸ್ ಮೇಲೆ, ಸುಮ್ಮನೆ ಒಂದು ಸಣ್ಣ ಗೆಸ್, ಇಬ್ರಲ್ಲಿ ಯಾರು ಗೆದ್ದಿರ್ಬೋದು? ನಾವು ಅವ್ರೆ ಏನಕ್ಕೆ ಅವ್ರದ್ರಲ್ಲಿ ಇದು ಯಾವ್ದು ಸುವರ್ಣಗೆಡ್ಡೆಯಲ್ಲಿ ತುರ್ಕಿ ಆಗ್ತಾ ಇತ್ತಂತ. ರಘು ಅವರೇ ನಿಮ್ಗೆ ಅದು ಒಂದೇ ನನ್ಗೆ ಫಾಲ್ಟ್ ಅನ್ಸಿದ್ದು. ಓಕೆ, ಬಿಕಾಸ್ ಐ ಡೋಂಟ್ ನೋ ದ ಟೇಸ್ಟ್ ಸ್ಟಿಲ್. ನನ್ಗೆ ಟೇಸ್ಟ್ ಗೊತ್ತಿಲ್ಲ. ಇಲ್ಲೂ ಕೂಡ ನಾನು ಫಸ್ಟು ಮಾರ್ಕ್ಸ್ನ ಹೇಳ್ಬಿಡ್ತೀನಿ. ಒಬ್ರು 7 ತಗೊಂಡ್ರೆ ಇನ್ನೊಬ್ರು 8 ತಗೊಂಡಿದ್ದಾರೆ. ಯಾರು 7 ತಗೊಂಡಿರ್ಬೋದು, ಯಾರು 8 ಇದು ತಗೊಂಡಿರ್ಬೋದು. ಕೆರ್ಕೊಂಡಿರೋರು 7 ತಗೊಂಡಿರ್ಬೋದು ಮೇಡಮ್. ಈ ಗಂಟ್ಲು ಕೆರಿಕೆ ಬಂದಿರೋರು 7 ತಗೊಂಡಿರ್ಬೋದು. ಇವಾಗ ಕೆರ್ಕೊಂಡಿರೋದು ಅಂತ ಹೇಳಿದ್ದು ನಾನು, ಅಂಡ್ ಆ ರಿಯಾಕ್ಷನ್ ನನಗ್ ಮಾತ್ರ ಆಯ್ತು, ಮೇಡಮ್ಗೆ ಆಗ್ಲಿಲ್ಲ. ಅದರಿಂದ ಇಲ್ಲಿ ಆ 8 ಸಿಗಿರೋರು ರಘು ಮೂರು ಜೋಡಿಗಳ ಅಂದ್ರೆ ಈ ಫೇಸ್ ಆಫ್ ಚಾಲೆಂಜ್ ಅಲ್ಲಿ ಯಾರು 3 ಜೋಡಿಗಳು ಆಪೋನೆಂಟ್ ಆಗಿ ಚೂಸ್ ಮಾಡಿ ಕುಕ್ನ ಮಾಡಿದ್ರು ಅವರ ರಿಸಲ್ಟ್ಸ್ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಈಗ ಕೊನೆಯದಾಗಿ ಉಳ್ಕೊಂಡಿರೋದು ಇಬ್ರು, ವಿಚ್ ಇಸ್ ಕೆಂಪಮ್ಮ ಹಾಗೂ ಚಂದ್ರಣ್ಣ. ಇವರಿಬ್ರಲ್ಲಿ ಯಾರು ಗೆಲ್ತಾರೆ ಒಂಥರ ಸಂಭ್ರಮ. ಆದ್ರೆ ಯಾರ್ ಡೇಂಜರ್ ಝೋನ್ಗೆ ಹೋಗ್ತಾರೆ ಅವರಿಂದ ನಮಗ್ ಸಂಭ್ರಮ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನಿಮ್ಮಿಬ್ಬರಲ್ಲಿ ಚಂದ್ರಣ್ಣ, ಕೆಂಪಮ್ಮ, ನಿಮ್ಮಿಬ್ಬರ ರಿಸಲ್ಟ್ಸ್ ಇವಾಗ ಏನು ಅಂತ ನಮ್ಮ ಜಡ್ಜಸ್ ತಿಳಿಸ್ತಾರೆ. ಈ ಒಂದು ಫೇಸ್ ಆಫ್ ನಲ್ಲಿ ಒಂದು ವಿಶೇಷ ಇದೆ. ಇಲ್ಲಿ ಒಬ್ರು ಯಾರು ಗೆಲ್ತಾರೋ ಅವರು ಕುಕ್ ಆಫ್ ದ ವೀಕ್ ಅಂತ ಕೂಡ ಪಡ್ಕೊಳ್ತಾರೆ, ಯಾಕಂದ್ರೆ ಅವರ ಡಿಶ್ ಅಷ್ಟು ಚೆನ್ನಾಗಿತ್ತು ಅಂತ. ಸೊ ಇವರ ಕ್ಲೋಸ್ ನಂಬರ್ಸ್ನ ನಾವು ಹೇಳೋದಾದ್ರೆ 9 ಹಾಗೂ 7 ಇಂಪಾರ್ಟೆಂಟ್ ರಿಸಲ್ಟ್. ಕುಕ್ ಆಫ್ ದ ವೀಕ್ ಹಾಗೂ ಫೇಸ್ ಆಫ್ ನ ಈ ಜೋಡಿಯ ವಿನ್ನರ್, ಈ 2 ರಿಸಲ್ಟ್ ಏನೇ ಇದ್ರು ಸ್ಪೋರ್ಟಿವ್ ಆಗಿ ತಗೊಳ್ಳಿ ಅಂತ ಹೇಳ್ತಾ, ಕುಕ್ ಆಫ್ ದ ವೀಕ್ ಹಾಗೂ ಈ ಜೋಡಿಯ ವಿನ್ನರ್ ಕುಕ್ ಆಫ್ ದ ವೀಕ್ ಹಾಗೂ ಈ ಫೇಸ್ ಆಫ್ ಜೋಡಿಯ ವಿನ್ನರ್ ಚಂದ್ರಣ್ಣ. ಕೆಂಪಮ್ಮ ಅವರೇ, ಈಗ ನನ್ನ ಮಾರ್ಕ್ಸನ್ನು ನೀನು ತಗೋ, ನಿನ್ನ ಮಾರ್ಕ್ಸನ್ನು ನಾನು ತಗೋತೀನಿ. ನೀನು ಅಡಿಗೆ ಮಾಡಬೇಡ, ನಾನೇ ಅಡಿಗೆ ಮಾಡ್ತೀನಿ. ನಾ ಮಾಡಲ್ಲ. ಯಾಕೆ ಕೆಂಪಮ್ಮ ಮಾಡಲ್ಲ ಅದಂಗೆ
ಇಲ್ಲ ನೀವೇ ಹಿಂಗ್ ದೊಡ್ಡವ್ರು ಹಿಂಗ್ ಅಂದ್ಬಿಟ್ರೆ ನಾನು ಹೇಳ್ತಾ ಇಲ್ವೇನಮ್ಮ ನಿಂಗೀಗ ಈಗ ಯಾಕೆ ಮಾಡಲ್ಲ ನೀವು? ಮಾಡಲ್ಲ. ನಾನ್ ಫಸ್ಟ್ ಹೇಳಿ ಬಂದಾಗ್ಲೇ ನೀವೇನಾರ ನಾನ್ ನೀವು ಕಪ್ ಮಾಡಿದ್ರೆ ನಾನ್ ತಿರ್ಗಾ ಅಡಿಗೆ ಮಾಡಲ್ಲ. ಏನ್ ಮಾಡಿದ್ರೆ? ತಿರ್ಗಾ ಇನ್ನೊಂದ್ಸರಿ ಅಡಿಗೆ ಮಾಡಕ್ ಬಿಟ್ರೆ ನಾನ್ ಮಾಡಲ್ಲ. ನೀವೆಲ್ಲ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ಕರ್ಕೊಂಡ್ ಬಂದ್ವಿ ಅಲ್ವಾ? ಆಯ್ತು. ಇದು ಕಾಂಪಿಟೇಷನ್ ಅಲ್ವಾ? ಆಯ್ತಲ್ಲ, ಇನ್ನೇನ್ ಕೆಲ್ಸ? ಇನ್ನೊಂದ್ಸಲ ಮಾಡಕ್ ಏನಾಗುತ್ತೆ? ಯಾಕೆ? ಏನಾರ ನೀವು ಅಡಿಗೆ ಮಾಡಿರೋದನ್ನ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ನಾನು 11ನೇ 12ನೇ ಸೌ ಮಾಡಿರೋದನ್ನು ನೀವು ವಜಾ ಮಾಡ್ಬಿಟ್ರು ನಾನ್ ತಿರ್ಗಾ ಮಾಡೋದಿಲ್ಲ. ಅಲ್ಲ, ನೀವು ಅಡಿಗೆ ಮಾಡಿರೋ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ಮಾಡಲ್ಲ. ಅಲ್ಲ, ನೀವು ಅವಾಗ್ಲೇ ಅವ್ರಿಗೆ ಓಕೆ ನೀವ್ ಓಕೆ ಅಂತ ಅಂದ್ರಿ ತಾನೇ? ಹೇಳಿದ್ ಮತ್ತೆ ತಪ್ಪ ಮಾಡ್ಬಿಟ್ಟು ಸುದ್ಯಮ್ಮ, ನಾನ್ ಯಾರ ಸಿಎಂ ಬಂದ್ ಎಲ್ರು ಮಾಡಲ್ಲ. ಆಯ್ತು ಬನ್ನಿ, ಮಾಡಲ್ಲ. ನಾವು ಅಷ್ಟ್ ದೊಡ್ಡವರಲ್ಲ, ಆದ್ರೂ ಬನ್ನಿ. ಮಾಡಲ್ಲ. ನಿಮ್ಗಿಂತ ದೊಡ್ಡವ್ರು ಯಾರು ಇಲ್ಲ. ಸುದ್ಯಮ್ಮ, ನೀವ್ ಮಾಡಿ ಅಂತ ನಾನು ಹೇಳ್ತಾನೆ ಇಲ್ಲ. ಅಡಿಗೆ ಸರಿ ನಾನೇನಂದೆ ಈಗ ಹೋಗ್ಬಿಟ್ಟು ಮತ್ತೆ ಅಡಿಗೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಹೇಳೋದ್ ಕೇಳಿಸ್ಕೊತೀರಾ? ಆಯ್ತು. ಈಗ ನೀವು ಈ ಶೋನಲ್ಲಿ ನೀವು ಶೋ ಒಳಗಡೆ ಬಂದಾಗ್ಲಿಂದ ನಾವೆಲ್ಲರೂ ಎಷ್ಟು ಸಂಭ್ರಮ ಪಟ್ಟಿದೀವಿ. ನಿಮ್ಮ ಗೆಳತಿಯರನ್ನ ಕರ್ಕೊಂಡ್ ಬಂದಿದೀವಿ. ಆಯ್ತು, ನಾವು ಕುಣ್ದೋ ಡ್ಯಾನ್ಸ್ ಆಡ್ದೋ ಅಡಿಗೆ ಮಾಡ್ದೋ ಅಷ್ಟೇ. ಹೋಗಿ ಆಯ್ತು, ಎಲ್ರು ಹೋಗ್ಲಿ. ಇಲ್ಲ, ನಿಮ್ ಕೊಟ್ರು ನನ್ನ ಹತ್ರ ಯಾರು ನಿಂತ್ಕೋಬೇಡಿ. ಬನ್ನಿ ಕೆಂಪಿ. ಬೇಕಿಲ್ಲ. ನನ್ ಜೊತೆ ಮಾತಾಡ್ತೀರಾ? ಬೇಕಿಲ್ಲ, ಹೋಗಿ ನೀವೆಲ್ಲ. ನಾನು ಹೋಗ ಯಾರು ಮಾತಾಡ್ಬೇಡಿ ನನ್ಗೆ. ನಾನು ಹೇಳ್ತೇನೆ, ಕಾಲ್ ಮಾಡ. ನಾವಿಬ್ರು ಒಂದೇ. ನಾನು ಮೊನ್ನೆ ಸೋತೆ, ಇವಾಗ ನೀನು ಇದುವರೆಗೂ ಸೋತಿಲ್ಲ. ಓಲೆ ಸೋತಿದ್ದಲ್ಲ ಇದು. ಈಗ ನಾನು ಮೊನ್ನೆ ರಿಕ್ವೆಸ್ಟ್ ಮಾಡಿಲ್ವಾ? ಯಾಕೆ ಏನು ನಾನು ಮಾಡಲ್ಲ ಬಿಡಿ. ಕೆಂಪಮ್ಮ ಬೇಡ, ನೀವ್ ಎಲ್ರಿಗೂ ಬುದ್ಧಿ ಹೇಳೋರು. ನಿಮ್ಮನ್ನ ನೋಡಿ ಎಲ್ಲಾರು ಯಾರ ಜೋನ್ ಮಾಡ್ಕೊಂಡು ನಿಮ್ಮನ್ನ ನೋಡಿ ಕಲಿಬೇಕಲ್ವಾ ಕೆಂಪಮ್ಮ ಅವ್ರೆ? ಬೇಡ. ಬಾಪ, ಯಾರು ಗಾಡಿ ಬುಕ್ ಮಾಡಿ. ನಾವೆಲ್ಲರೂ ಕೆಂಪಮ್ಮ ಅವ್ರಿಗೆ ಕೊಟ್ಟಂತ ಪ್ರೀತಿ, ಅವ್ರು ಕೊಟ್ಟಂತ ಸ್ಪೇಸ್ ನಮ್ಗೆಲ್ಲರಿಗೂ ನೆನಪಿದೆ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಕೆಂಪಮ್ಮ ಅವರು ತುಂಬಾ ಮಾದರಿಯಾಗಿರುವಂತ ಒಬ್ಬ ಮಹಿಳೆ, ಅದು ನಿಜಾನೂ ಕೂಡ. ಅವರು ಜೀವನದಲ್ಲಿ ತಗೊಂಡಂತ ಎಷ್ಟೋ ಸವಾಲುಗಳನ್ನ ಎದುರಿಸಿ ಇವತ್ತು ಮಾದರಿಯಾಗಿರೋ ಕೆಂಪಮ್ಮ ಈ ಶೋನಲ್ಲಿ ಇದು ಸೋಲು ಅಂತ ಕೂಡ ನಾನು ಹೇಳಲ್ಲ ಅವ್ರಿಗೆ. ಈ 4 ಜನರಲ್ಲಿ ಅವರು ಡೇಂಜರ್ ಝೋನ್ಗೆ ಬಂದಿದ್ರು. ಮತ್ತೊಂದು ರೌಂಡಲ್ಲಿ ಅಡುಗೆ ಮಾಡಬೇಕಾಗಿತ್ತು. ಆವಾಗ ಡಿಸೈಡ್ ಆಗ್ತಿದ್ರು ಅವ್ರು ಸೋತ್ರ ಇಲ್ವಾ ಅಂತ. ಅಷ್ಟಕ್ಕೂ ಕೂಡ ಅವರು ಪ್ರಯತ್ನನೇ ಪಡೆದೆ ನಾನು ಈ ಶೋನೇ ಬಿಟ್ಟು ಹೋಗ್ಬಿಡ್ತೀನಿ ಎಂದಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಕೆಂಪಮ್ಮ ಅವ್ರು ತೊಗೊಂಡಂಥ ಈ ನಿರ್ಧಾರ ನನಗೆ ತುಂಬ ಬೇಜಾರಾಯಿತು. ನಾನೊಬ್ಬ ತಾಯಿಯಾಗಿ ಅವ್ರನ್ನ ಪ್ರೀತಿಸಿದೆ, ಅವ್ರನ್ನ ಕಂಡೆ. ನಾನು ಮನೆಯಲ್ಲೆಲ್ಲ ನನಗೂ ಸ್ವಲ್ಪ ಸಿಕ್ಕಾಪಟ್ಟೆ ಮುಂಗೋಪ ಜಾಸ್ತಿ. ಯಾರಾದರೂ ಇರಲ್ಲ ಹೋಗ್ತೀವಿ ಅಂತಂದರೆ ನಾನು ಕೇಳೋವ್ರಿಗೂ ಕೇಳ್ತೀನಿ, ಆಮೇಲೆ ಅವ್ರು ಹೋಗೋಕ್ಕೆ ಬಿಟ್ಬಿಡ್ತೀನಿ. ಬಟ್ ಕೆಂಪಮ್ಮವ್ರನ್ನ ಅದಕ್ಕೂ ಮೀರಿ ನಾನು ಟ್ರೈ ಮಾಡಿದೆ. ಬಟ್ ಅವರು ಏನೋ ಅವ್ರು ಇರಬಾರ್ದು ಅಂತ ಅವ್ರು ನಿರ್ಧಾರ ಮಾಡ್ಕೊಂಡು ಅವರು ಹೋಗಿದ್ದು ನನಗೇನೋ ಬೇಜಾರಾಯಿತು. ಹಾಗೆ ಇವತ್ತಿನ ಎಲಿಮಿನೇಷನ್ ರೌಂಡ್ 3 ಜನ ಡೇಂಜರ್ ಝೋನಲ್ಲಿ ಉಳ್ಕೊಂಡಿದ್ದೀರಾ. ಸೊ ಈಗ ಅವ್ರ ಭವಿಷ್ಯ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಈ ವಾರ ನಾವು ಕೆಂಪಮ್ಮ ಅವ್ರನ್ನೇ ಎಲಿಮಿನೇಟ್ ಆಗಿರುವ ಅಭ್ಯರ್ಥಿ ಅಂತ ತಗೊಂಡು ಮಿಕ್ಕಿರೋ 3 ಜನನ ಸೇಫ್ ಮಾಡ್ತಾ ಇದ್ದೀವಿ. ಸೊ ಆಲ್ ದಿ ವೆರಿ ಬೆಸ್ಟ್. Coming back to our show, the show must go on, alva? Yes. ಈ ವಾರದ ಕುಕ್ ಆಫ್ ದ ವೀಕ್ ನ ಸೆಲೆಬ್ರೇಟ್ ಮಾಡುವಂತ ಸಮಯ. ಈ ವಾರದ ಕುಕ್ ಆಫ್ ದ ವೀಕ್ ಆಗಿದ್ದು ಇಟ್ ಈಸ್ ಚಂದ್ರಣ್ಣ ಹಾಗೂ ಗೊಬ್ಬರ. ಕಂಗ್ರ್ಯಾಚುಲೇಷನ್ಸ್. ಸೊ ಈ ವಾರದ ಕುಕ್ ಆಫ್ ದ ವೀಕ್ ಆಗಿರುವಂತ ನಮ್ಮ ಚಂದ್ರಣ್ಣ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 15,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಒಂದು ಗೋಲ್ಡನ್ ಶೆಫ್ ಕ್ಯಾಪ್. ಹಾಗೆ ನಮ್ಮ ಚಂದ್ರಣ್ಣ ಅವರಿಗೆ ಸಿಗ್ತಿದೆ 123 ನೂಡಲ್ಸ್ ಅವರ ಕಡೆಯಿಂದ 10,000 ಕ್ಯಾಶ್ ಪ್ರೈಸ್. ಹಾಗೆ ಚಂದ್ರಣ್ಣ ಹಾಗೂ ಅವರ ಪಾರ್ಟ್ನರ್ ಗೊಬ್ಬರ ಅವರಿಗೆ ಸಿಗ್ತಾ ಇದೆ 123 ನೂಡಲ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್.
ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ನಮ್ಮ ಚಂದನ ಹಾಗೂ ಗೊಬ್ಬರ ಅವರಿಗೆ ಸಿಕ್ಕಿದೆ ಕ್ವಾಲಿಟಿ ಮಸಾಲ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸೊ ನಮ್ಮ ಚಂದನ ಹಾಗೂ ಗೊಬ್ಬರ ಅವರು ಮಾಡಿದಂತಹ ಪ್ರಾನ್ಸ್ ವಡೆ ಹಾಗೂ ಪ್ರಾನ್ಸ್ ಗೀ ರೋಸ್ಟ್ ಆಗ್ತಿದೆ ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಡಿಶ್ ಆಫ್ ದ ವೀಕ್. ಈ ವಾರ ನಮ್ಮ ಚಂದ್ರನ ಅವರ ಗ್ರ್ಯಾಂಡ್ ಪರ್ಫಾರ್ಮೆನ್ಸ್ ಗೆ ಮೆರಿನೋ ಲ್ಯಾಮಿನೇಟ್ಸ್ ಅವರ ಕಡೆಯಿಂದ ಸಿಗ್ತಾ ಇದೆ ಈ ಒಂದು ಟ್ರೋಫಿ. ಕಂಗ್ರಾಚುಲೇಷನ್. ಈ ವಾರ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೆದಿದ್ದು ಫೇಸ್ ಆಫ್ ಚಾಲೆಂಜ್ ರೌಂಡ್ ಅಂಡ್ ಎಲ್ಲ ಫೇಸ್ ಆಫ್ ಗಳು ಒಂಥರ ಸಿಕ್ಕಾಪಟ್ಟೆ ಕಠಿಣವಾಗಿತ್ತು ಅಂಡ್ ಅವರಿಗೂ ಕೂಡ ಡಿಸಿಷನ್ಸ್ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ಅಂಡ್ ಕಾಂಪಿಟೇಷನ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ ಇದೆ. ಅಂಡ್ ಇದೆಲ್ಲದ್ರ ಜೊತೆಗೆ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೀತು. ಅದು ನಮ್ಮ ಕೆಂಪಮ್ಮ ಅವರು ನಮ್ಮ ಶೋ ಇಂದ ಹೊರ ನಡೆದಿದ್ದು. ವಿ ವಿಲ್ ಮಿಸ್ ಯು ಕೆಂಪಮ್ಮ. ನೀವ್ ಎಲ್ಲೇ ಇದ್ರು ಖುಷಿಯಾಗಿರಿ ಅಂಡ್ ಇದೇ ತರ ಎಲ್ಲಾ ಹೆಣ್ಮಕ್ಳಿಗೂ ನೀವು ಇನ್ಸ್ಪೈರ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇದು ಕ್ವಾಟ್ಲೆಗಳ ದರ್ಬಾರ್ ಕುಕ್ಕುಗಳ ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್ co-presented by Fortune Sunflower Oil ಹಾಗೂ Tide Plus, beauty partner Dazzler All Day Lip Color, co-powered by 123 Noodles, Swastik Stupa ಹಾಗೂ Quality Masala, special partner Sadhguru Ayurveda Grand Flow Soap. ಮುಂದಿನ ವಾರ ಸಿಗುವ, ಅಲ್ಲಿವರೆಗೂ you all take care. ಶುಭರಾತ್ರಿ.